ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. 25:1-5 ವಚನದವರೆಗೆ 6-7 ವಚನದವರೆಗೆ ಯಾರಾದರೂ ಸಹಾಯ ಮಾಡಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಯಾರು ಇವರು? ನೆಕ್ಸ್ಟ್. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಇವರು ಯಾರು? ನೆಕ್ಸ್ಟ್. ಮದಲಿಂಗನು ಬರುವುದಕ್ಕೆ ತಡಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿರಿ ಎಂಬ ಕೂಗಾಯಿತು. ಚೆನ್ನಾಗಿ ಓದಬೇಕು. ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿರಿ ಎಂಬ ಕೂಗಾಯಿತು. ಯೂಟ್ಯೂಬ್ ರೆಕಾರ್ಡ್ ಆಗ್ತಾ ಇದೆ. ನಮ್ಮ ಸಭೆ ವತಿಯಿಂದ ಯೂಟ್ಯೂಬ್ ಇದು ಮಾಡಿದ್ರೆ ಸಹೋದರರು ಡೌನ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ರೆಕಾರ್ಡ್ ಆಗ್ತದೆ. ಪ್ರತಿಯೊಬ್ಬರು ಬಹಳ ಡಿಸಿಪ್ಲಿನ್ ಆಗಿ ಸಭೆಯಲ್ಲಿ ಇರಬೇಕಾಗ್ತದೆ ಇನ್ನು ಮುಂದೆ. ಯಾಕಂದ್ರೆ ವಿಡಿಯೋ ನಾವು ಕಳಿಸಿದಾಗ ಭಾಳ ಕಡೆಗೆ ಅಪ್ಲೋಡ್ ಆದಾಗ ಅನೇಕರು ನೋಡ್ತಾ ಇರ್ತಾರೆ. ನಮ್ಮ ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ತೊಂದರೆ ಆಗ್ತದೆ. ಹಲೋಯ. ವಾಕ್ಯ ಓದುವುದರಲ್ಲಿಯೂ ವಾಕ್ಯ ಕೇಳುವುದರಲ್ಲಿಯೂ ಬಹಳ ಡಿಸಿಪ್ಲಿನ್ ಆಗಿ ನಾವು ಹೋಗ್ಬೇಕು. ನೆಕ್ಸ್ಟ್. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋಯಿತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಗಳಿಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ಏನಂತ ಪ್ರೇರೆ? ಎಲ್ಲರೂ ಒಂದ್ಸಲ ಹೇಳುವ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ನಾವು ಪರಲೋಕದ ಸಂದೇಶವನ್ನು ಕೇಳ್ತಾ ಇದ್ದೀವಿ. ನಮ್ಮ ದೇಹ, ನಮ್ಮ ಕಿವಿ, ನಮ್ಮ ಪ್ರಾಣ, ಆತ್ಮ, ಶರೀರ. ಈ 10 ಮಂದಿ ಕನ್ಯೆಯರ ಬಗ್ಗೆ ನಾವು ಅನೇಕ ಸಲ ದೈವ ಸಂದೇಶವನ್ನು ಅನೇಕ ದೈವ ಸೇವಕರೊಂದಿಗೆ ನಾವು ಕೇಳಿದ್ದೀವಿ ಪ್ರಿಯ ಆತ್ಮೀಯರೇ. ಆದರೆ ಈ ವಾಕ್ಯ ಎಷ್ಟು ಸಾರಿ ಕೇಳಿದರೂ ಈ ವಾಕ್ಯ ಹೊಸದಾಗೇ ಇರ್ತದೆ. ಎಷ್ಟು ಜನರು ದೈವ ಸೇವಕರು ಬೋಧಿಸಿದರು ಮತ್ತೆ ಕೇಳುವಾಗ ದೈವ ವಾಕ್ಯ ಹೊಸದಾಗೇ ಇರ್ತದೆ ಹೊರತು ವಾಕ್ಯ ಹಳೆದಾಗಿರಲ್ಲ. ಆ ವಾಕ್ಯದಲ್ಲಿ ಏನೋ ಒಂದು ಸಾರಾಂಶ ಇದ್ದೇ ಇರ್ತದೆ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಶ್ರದ್ಧಾಸಕ್ತಿಯಿಂದ ದೈವ ವಾಕ್ಯವನ್ನು ಇದನ್ನ ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ವಾಕ್ಯ ಇರ್ತದೆ 10 ಜನರು ಕನ್ಯರಿದ್ದಾರೆ. ಎಷ್ಟು ಜನರಿದ್ದಾರೆ ಅಂದ್ರೆ 10 ಜನರು. ಈ 10 ಜನರು ರಕ್ಷಣೆ ಹೊಂದಿದವರೇ. ಈ 10 ಜನರು ರಕ್ಷಣೆ ಹೊಂದಿದವರೇ. 10 ಜನರು ಮದಲಿಂಗನಿಗೋಸ್ಕರ ಕಾಯ್ತಾ ಇದ್ದಾರೆ. ಈ ಮದಲಿಂಗನಿಗೋಸ್ಕರ ಕಾಯುವ 10 ಜನರಲ್ಲಿ 5 ಜನರು ಎಲ್ಲವನ್ನು ಸಿದ್ಧ ಮಾಡಿದ್ರು. ಅಂದ್ರೆ ಇವ್ರಿಗೆ ಏನಿದೆ? 5 ಜನರಲ್ಲಿ ಏನಿದೆ? ಸಿದ್ಧವಾದ ಮನಸ್ಸಿದೆ. ಪರಲೋಕ ರಾಜ್ಯಕ್ಕೆ ಹೋಗ್ಬೇಕೆಂಬ ಮನಸ್ಸಿದೆ. ಆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕೆಂಬ ಮನಸ್ಸತ್ವವುಳ್ಳ 5 ಮಂದಿ ಬುದ್ಧಿವಂತ ಕನ್ಯೆಯರು ದೀಪವನ್ನು ತೆಗೆದುಕೊಂಡ್ರು. ದೀಪದ ಜೊತೆಗೆ ಎಣ್ಣೆ ಕೂಡ ತೆಗೆದುಕೊಂಡ್ರು. ಈ ಬುದ್ಧಿ ಇಲ್ಲದ 5 ಮಂದಿ ಕನ್ಯರು, ಇವರು ಕೂಡ ಪರಲೋಕಕ್ಕೆ ಹೋಗ್ಬೇಕೆಂಬ ಆಸಕ್ತಿ ಇದೆ. ಬಟ್ ಇವರು ದೀಪ ತೆಗೆದುಕೊಂಡ್ರು, ದೀಪಕ್ಕೆ ಬೇಕಾದ ಎಣ್ಣೆ ತೆಗೆದುಕೊಳ್ಳಲಿಲ್ಲ. ದೀಪ ತೆಗೆದುಕೊಂಡ್ರು, ದೀಪಕ್ಕೆ ಬೇಕಾದ ಎಣ್ಣೆ ಇವರು ತೆಗೆದುಕೊಳ್ಳಲಿಲ್ಲ. ಈಗ ಮದಲಿಂಗನು ಬರುವಂತ ಸಮಯವಾಯಿತು. ಪರಲೋಕದಿಂದ ಮದಲಿಂಗನು ಬರುವಂತ ಸಮಯ ಬಂತು. ಆ ಬಂದಾಗ ಇವರು ಆ ಮದಲಿಂಗರು ಬರುವುದನ್ನು ನೋಡಿ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಬುದ್ಧಿ ಇಲ್ಲದ ಕನ್ಯೆಯರು, ಬುದ್ಧಿವಂತೆ ಕನ್ಯೆಯರಿಗೆ ಕೇಳ್ತಾ ಇದ್ದಾರೆ, ಈಗ ನಿಮ್ಮ ದೀಪದಲ್ಲಿ ನಮಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಎಣ್ಣೆ ಕೊಡ್ರಿ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಎಣ್ಣೆ ಕೊಡ್ರಿ, ನಾವು ಕೂಡ ಪರಲೋಕಕ್ಕೆ ಬರ್ಬೇಕು. ಈಗ ಬುದ್ಧಿವಂತ ಕನ್ಯೆಯರು ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಹೇಳುವ ಮಾತೇನು ಗೊತ್ತಾ ಪ್ರಿಯ ಆತ್ಮೀಯ ಸಹೋದರಿ ಸಹೋದರರೇ? ನಾವು ನಿಮಗೆ ಕೊಟ್ರೆ
ನಿಮಗೂ ಸಾಲಲ್ಲ, ನಮಗೂ ನಿಮಗೂ ಸಾಲಲ್ಲ, ನಮಗೂ. ಪ್ರಿಯ ಆತ್ಮೀಯರೇ, ಈ ಮಧ್ಯಾಹ್ನ ಸಮಯದಲ್ಲಿ ದೇವರು ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಈ ದಿನ ಈ ವಾಕ್ಯವನ್ನು ಒಂದು ವೇಳೆ ದೈವ ಸಂದೇಶದೊಂದಿಗೆ ನಮ್ಮ ಹತ್ರ ಮಾತನಾಡಬಹುದೇನೋ ಪರಿಶುದ್ಧಾತ್ಮ ದೇವರು. ನಾವೆಲ್ಲರೂ ಸಿದ್ಧವಾದಂತೆ ಇದೀವಾ? ನಮ್ಮಲ್ಲಿ ಸಿದ್ಧತೆ ಎಂಬ ಮನಸ್ಸಿದೆಯಾ? ನಾವು ರಕ್ಷಣೆ ಹೊಂದಿದ್ದೀವಿ, ಕೆಲವರಿಗೆ ರಕ್ಷಣೆ ಇಲ್ಲ, ಅವರಲ್ಲಿ ಸಿದ್ಧತೆ ಇಲ್ಲ. ಒಂದು ವೇಳೆ ಈ ರಾತ್ರಿ ಪ್ರಭು ಬಂದು ವಾಕ್ಯ ಹೇಳ್ತಾ ಇದೆ, ಸಿದ್ಧವಾದವರು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಮರ್ಥ್ಯ ಹೊರತು ಸಿದ್ಧವಿಲ್ಲದವರಿಗೋಸ್ಕರ ಅದನ್ನು ಬರಲಿಲ್ಲ. ನೀನು ನಾನು ಈ ದಿನ ನಮ್ಮಲ್ಲಿ ಸಿದ್ಧತೆ ಇದೆಯಾ? ಒಂದು ವೇಳೆ ಕರ್ತನ ದಿನ ಈ ದಿನ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಮ್ಮ ದಿನದಲ್ಲಿ ಬಂದ್ರೆ ಈ ದಿನ ನಾವು ವ್ಯಕ್ತಪಡುವ ಸ್ಥಿತಿಯಲ್ಲಿ ಇದೀವಾ? ಆ ವಾಕ್ಯ ಹೇಳ್ತದೆ, ಆತನು ಸಿದ್ಧವಾದವರು 5 ಮಂದಿ ಕನ್ಯೆಯನ್ನು ತೆಗೆದುಕೊಂಡು ಹೋಗಿ ಪರಲೋಕದ ಬಾಗಿಲಿಗೆ ಬಂದು ಮಾಡಿದ. ಅದು ಕ್ಲೋಸ್ ಆಯಿತು. ಆಗ ಇನ್ನೂ ಉಳಿದ 5 ಮಂದಿ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು ಹೋಗಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ಬಂದಿದ್ದೀವಿ, ನಮಗೆ ತೆರೀರಿ. ಇವ್ರು ಎಲ್ಲಿಗೆ ಹೋಗಿ ಕೊಂಡ್ಕೊಂಡ್ಬಂದಿದ್ದಾರೆ ಹೇಳ್ರಿ? ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡ್ಬಂದಿದ್ದಾರೆ. ಪ್ರಭು ಹೇಳಿದ್ದೇನು? ನೀವು ಸಿದ್ಧರಾಗಿರ್ಬೇಕು. ನಾನು ಯಾವಾಗ ಬರ್ತನೋ ಗೊತ್ತಿಲ್ಲ, ಯಾವಾಗ ಬಂದು ನಾನು ನಿಮ್ಮನ್ನು ಕೊಂಡೊಯ್ತೀನೋ ಗೊತ್ತಿಲ್ಲ. ನಾನು ಬೆಳಗಿನ ಜಾವ ಬರ್ಬೋದು, ರಾತ್ರಿ ಜಾವ ಬರ್ಬೋದು, 3 ಗಂಟೆ ಜಾವದಲ್ಲಿ ಬರ್ಬೋದು, ರಾತ್ರಿ 12 ಗಂಟೆ ಜಾವದಲ್ಲಿ ಬರ್ಬೋದು, ಯಾವ ಜಾವವೂ ಅದು ನಾನು ಬರ್ಬೋದು. ಬಂದಾಗ ನಾವೆಲ್ಲರೂ ಹೆಂಗಿರ್ಬೇಕಂತ ಎಚ್ಚರವಾಗಿರ್ಬೇಕು. ಈ ದಿನ ಈ ಸಬ್ಬತ್ತಿನ ದಿನದಲ್ಲಿ ದೈವ ವಾಕ್ಯ ಕೇಳ್ತಿರೋ ಪ್ರಿಯ ಆತ್ಮೀಯರೇ, ನಾವು ನಮ್ಮ ಜೀವಿತವೆಂಬ ಈ ಒಂದು ನಾವೆಯನ್ನು ನಾವು ಸಿದ್ಧ ಮಾಡಿದೀವ? ನಮ್ಮ ಜೀವಿತವನ್ನು ನಾವು ಕರ್ತನಿಗಾಗಿ ಸಿದ್ಧ ಮಾಡಿಕೊಂಡಿದೀವ? ಒಂದು ವೇಳೆ ಸಿದ್ಧವಿಲ್ಲದೆ ಹೋದ್ರೆ ದೇವರ ವಾಕ್ಯ ಇರ್ತದೆ, ನಾವು ಬಿಡಲ್ಪಡ್ತಾ ಇದ್ದೀವಿ ಅಂತ ಅರ್ಥ. ಅವ್ರು ಹೇಳ್ತಾ ಇದ್ದಾರಿಗೋ, ತೆರಿ ಸ್ವಾಮಿ, ನಾವು ಬಂದಿದ್ದೀವಿ, ತೆರಿ. ನಾವು ಈಗ ಸಂಸಿದ್ಧರಾಗಿ ಬಂದಿದ್ದೀವಿ, ಅಭಿಷೇಕ ಹೊಂದಿದವರಾಗಿ ಬಂದಿದ್ದೀವಿ, ಆತ್ಮಬಲ ಹೊಂದಿದವರಾಗಿ ಬಂದಿದ್ದೀವಿ. ಈಗ ಅಭಿಷೇಕದ ತೈಲದಿಂದ ತುಂಬಲ್ಪಟ್ಟವರಾಗಿ ನಾವು ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಆ ವಾಕ್ಯ ಇರ್ತದೆ. ಅವರು ಒಳಗಡೆ ಹೋದ್ರು, ಬಾಗಿಲಿ ಏನಾಯ್ತಂತ? ಪರಲೋಕದ ಬಾಗಿಲು ಏನಾಯ್ತಂತ? ಮುಚ್ಚಲ್ಪಟ್ಟಿತ್ತು. ಪರಲೋಕದ ಬಾಗಿಲು ಏನಾಯ್ತಂತ? ಬೇರೆ ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಒಂದು ವೇಳೆ ಆ ರೀತಿ ನಾವು ಇರುವುದಾದ್ರೆ ಪ್ಲೀಸ್ ದಯಮಾಡಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಇದು ಒಂದು ನಮ್ಮ ಜೀವಿತದಲ್ಲಿ ಕೊನೆ ದಿನ ಆಗಿರ್ಬೋದು, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇದೇ ಕೊನೆ ದಿನ ಆಗಿರ್ಬೋದು. ನಾವು ಇನ್ನು ಬದುಕುವೆಂಬ ನಿರಾಸೆ, ಒಂದು ವೇಳೆ ಆಸೆ ಇದ್ರು ಕರ್ತನು ಚಿತ್ತವಾದ್ರೆ ಈ ದಿನ ಏನಾಗೂ ನಮಗೆ ಗೊತ್ತಿಲ್ಲ, ನಾವು ಸಿದ್ಧವಾಗಿದ್ದೀವ? ಇವ್ರು ರಕ್ಷಣೆ ಇದೆ, ಇವರಿಗೆ ರಕ್ಷಣೆ ಹೊಂದಿದ್ದಾರೆ, ಇವ್ರಿಗೆ ರಕ್ಷಣೆ ಇದೆ. ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ, ದೇವ್ರನ್ನ ಹಿಂಬಾಲಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ, ಎಲ್ಲ ವಿಷಯದಲ್ಲಿ ಕರೆಕ್ಟ್ ಆಗಿದ್ದಾರೆ. ಆದ್ರೆ ಪರಲೋಕದ ವಿಷಯದಲ್ಲಿ ಇವ್ರು ಏನಾಗಿದ್ದಾರೆ ಹೇಳ್ರಿ? ನಿರ್ಲಕ್ಷ್ಯರಾಗಿದ್ದಾರೆ. ಆ ಒಂದು ಶುದ್ಧ ಕನ್ನಿಕೆ ವಿಷಯದಲ್ಲಿ ಏನಾಗಿದ್ದಾರೆ ಹೇಳ್ರಿ? ಆ ಕನ್ನಿಕೆಯನ್ನು ಕಳ್ಕೊಂಡಿದ್ದಾರೆ, ಅಭಿಷೇಕವನ್ನು ಕಳ್ಕೊಂಡಿದ್ದಾರೆ. ಆ ಪರಿಶುದ್ಧಾತ್ಮ ಅವರಲ್ಲಿ ಇಲ್ಲ, ಆ ಪರಿಶುದ್ಧ ಅಭಿಷೇಕ ಅವರಲ್ಲಿ ಇಲ್ಲ. ಆದ್ದರಿಂದ ದೇವರ ವಾಕ್ಯ ಇರ್ತದೆ, ಅವರು ಬಿಡಲ್ಪಟ್ಟರು. ಬುದ್ಧಿವಂತೆ ಕನ್ಯರು ಏನಾದ್ರಂತ? ದೇವರ ರಾಜ್ಯಕ್ಕೆ ಸೇರಲ್ಪಟ್ಟರು. ಈ ದಿನ ಬುದ್ಧಿ ಇಲ್ಲದೆ ಹೋದ್ರೆ, ಬುದ್ಧಿ ಇಲ್ಲದಂತ ಕನ್ಯೆಯನ್ನು ನಾವು ಆಗುವುದಾದ್ರೆ ನಾವು ಬಿಡಲ್ಪಡಬೇಕಾಗ್ತದೆ. ಇನ್ನು ನನಗೆ ರಕ್ಷಣೆ ಇಲ್ವಾ? ಇನ್ನು ನಿನಗೆ ರಕ್ಷಣೆ ಇಲ್ವಾ? ಸಂಬಂಧ ಇಲ್ಲ, ನಿನಗೆ ಸಂಬಂಧನೇ ಇಲ್ಲ. ಇನ್ನು ನಿನಗೆ ರಕ್ಷಣೆ ಇಲ್ವಾ? ದೇವರು ನಿನ್ನ ಹತ್ರ ಮಾತನಾಡ್ತಾನೆ. ನಿನ್ನ ಸಂಬಂಧ ಇಲ್ಲ ದೇವರಿಗೆ. ಅನೇಕ ಅವಕಾಶಗಳು ದೇವರು ಕೊಟ್ಟಿದ್ದಾನೆ. ನೀನು ಬುದ್ಧಿವಂತೆಯಾಗಿರ್ಬೇಕೆಂಬುದಾಗಿ ದೇವರು ಅವಕಾಶ ಕೊಟ್ಟಿದ್ದಾನೆ. ನೀನು ಬುದ್ಧಿವಂತನಾಗಿರ್ಬೇಕೆಂಬುದಾಗಿ ದೇವರು ಅವಕಾಶ ಕೊಟ್ಟಿದ್ದಾನೆ. ನೀನು ನನ್ನೊಂದಿಗೆ ನಡಿಬೇಕೆಂಬುದಾಗಿ ದೇವರು ಆಶಿಸಿದ್ದಾನೆ. ನೀನು ನನ್ನ ಮಗಳೆಂಬುದಾಗಿ ದೇವರು ಆಶಿಸಿದ್ದಾನೆ. ಆದ್ರೆ ಅನೇಕ ಪರ್ಯಾಯ ನಾವು ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀವಿ. ನಮಗೆ ರಕ್ಷಣೆ ಇಲ್ಲ, ರಕ್ಷಣೆಯಲ್ಲಿ ನಿರ್ಲಕ್ಷ್ಯ. ರಕ್ಷಣೆ ಇದ್ರು ದೇವರ ವಿಷಯದಲ್ಲಿ ನಿರ್ಲಕ್ಷ್ಯ, ದೇವರ ವಿಷಯದಲ್ಲಿ ಸಿದ್ಧರಾಗಿದ್ರು ಪರಲೋಕದ ವಿಷಯದಲ್ಲಿ ನಮಗೆ ನಿರ್ಲಕ್ಷ್ಯ. ಇವತ್ತು ಬರ್ತದ ಪರಲೋಕ? ನಾನೇನು ಇವತ್ತು ಸಾಯ್ತೀನ? ಯಾವತ್ತು ಸಾಯ್ತೀನೋ? ಯಾವತ್ತೂ ಸಾಯೋದಕ್ಕೆ ನಾನೇ ಹಿಂಗಿರ್ಬೇಕು. ಲೋಕ ಹೆಂಗಿದೆಯೋ ನಾನು ಕೂಡ ಹಂಗಿರ್ಬೇಕು. ಲೋಕ ಹೆಂಗ್ ಮಾಡ್ತಾ ಇದೆಯೋ ನಾನು ಕೂಡ ಹಂಗ್ ಮಾಡ್ಬೇಕು. ಲೋಕದವ್ರು ಹೆಂಗಿದಾರೋ ಹಂಗೇ ಇರ್ಬೇಕು. ಹಲ್ಲೆಲೂಯಾ. ದೇವರು ಒಪ್ಪಲ್ಲ ಪ್ರಿಯರೇ, ಇದು ಯಾವುದು ದೇವರು ಒಪ್ಪಲ್ಲ. ದೇವರಿಗೆ ಬೇಕಾಗಿರೋದು ನೀನು ಸಂಸಿದ್ಧತೆ, ನಿನ್ನ ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟವನಾಗಿ ಪರಲೋಕ ರಾಜ್ಯಕ್ಕೆ ನೀನು ಸಿದ್ಧರಾಗಿರ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ ಹೊರತು ನೀನನ್ನು ಬಿಟ್ಟೋದ್ರೆ ದೇವರಿಗೆ ಲಾಭ ಇಲ್ಲ. ನೀನು ಎತ್ತಲ್ಪಡಬೇಕೆಂಬುದಾಗಿ ದೇವರ ಆಸೆ. ಆದ್ರೆ ನೀನು ನಾವೆಲ್ಲರೂ ದೇವರ ರಾಜ್ಯಕ್ಕಾಗಿ ನಾವು ಸಂಸಿದ್ಧರಾಗಬೇಕು. ನಾವು ಚೆಕ್ ಮಾಡಿಕೊಳ್ಳೋಣ. ಈ ದಿನ ನಮಗೆ ರಕ್ಷಣೆ ಇದೆಯಾ? ರಕ್ಷಣೆ ಆಗಿದೆ ಪ್ರಭು. ಪಾಪದಿಂದ ಬಿಡುಗಡೆ ಇದೆಯಾ? ಇಲ್ಲ ಪ್ರಭು. ಲೋಕದಿಂದ ಬಿಡುಗಡೆ ಇದೆಯಾ? ಇಲ್ಲ ಪ್ರಭು. ಪರಲೋಕಕ್ಕೆ ನೀನು ಸಿದ್ಧನಾಗಿದೆಯಾ? ಇಲ್ಲ ಪ್ರಭು.
ನಾನು ಬಂದಾಗ ನೀನು ನನ್ನ ಜೊತೆಗೆ ಬರ್ಬೋದಾ? ಇಲ್ಲ ಪ್ರಭು. ದೇವ್ರು ಹೇಳ್ತಾನೆ, ಇದು ಯಾವುದು ಇಲ್ಲಂದ್ರೆ ನೀನು ನನ್ನ ರಾಜ್ಯಕ್ಕೆ ಸೇರಲು ಸಾಧ್ಯವಾದ ಮಾತು. ಸಂಸಿದ್ಧತೆ ಎಂಬುದು, ಸಿದ್ಧತೆ ಎಂಬುದು ಬಹಳ ಪ್ರಾಮುಖ್ಯತೆ ಇದೆ. ಅವರೆಲ್ಲರೂ ಅವ್ರ ಕೈಯಲ್ಲಿ ದೀಪ ಇದೆ, ಅಂದ್ರೆ ರಕ್ಷಣೆ ಇದೆ. ಪ್ರಭು ಬರುವಾಗ ಅವರು ಮಲಗಿದ್ದಾರೆ, ಅಂದ್ರೆ ದೇವರ ಆತ್ಮನವರು, ದೇವರ ಅಭಿಷೇಕ ಇಲ್ಲದಂತೆ ಇದ್ದಾರೆ. ದೇವರು ನಂಬಿದ್ವಿ, ದೇವರ ಆತ್ಮನ ಬಲ ನಮ್ಮಲ್ಲಿಲ್ಲ. ದೇವರು ನಂಬಿದ್ವಿ, ರಕ್ಷಣೆ ಹೊಂದಿದ್ವಿ. ದೇವರ ಆತ್ಮನ ಬಲ ನಮ್ಮಲ್ಲಿಂದ ಹೋದ್ರೆ, ದೇವರ ಅಭಿಷೇಕ ನಮ್ಮಲ್ಲಿಂದ ಹೋದ್ರೆ ದೇವರಿಂದ ನಾವು ಬಿಡಲ್ಪಡ್ತೀವಿ. ಆ ಎಣ್ಣೆ ಯಾವುದಕ್ಕೆ ಸಾದೃಶ್ಯ ಪ್ರೇರೆ? ಎಣ್ಣೆ ಅಭಿಷೇಕಕ್ಕೆ ಸಾದೃಶ್ಯ. ಎಣ್ಣೆ ಅಭಿಷೇಕಕ್ಕೆ ಸಾದೃಶ್ಯ. ನೀನು ರಕ್ಷಣೆ ಹೊಂದಿ ಮಾರು ಮನಸ್ಸು ಹೊಂದಬೇಕು. ನೀನು ರಕ್ಷಣೆ ಹೊಂದಿ ಮಾರು ಮನಸ್ಸು ಹೊಂದಬೇಕು. ಕರ್ತನ ರಾಜ್ಯಕ್ಕಾಗಿ ನೀನು ಸಿದ್ಧವಾಗಬೇಕು. ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಬರ್ತಾನೋ ಗೊತ್ತಿಲ್ಲ. ಈಗಾಗಲೇ ಅನೇಕ ಸೂಚನೆಗಳಾಗ್ತಾ ಇದಾವೆ. ಮೊನ್ನೆ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ 242 ಜನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರು ಶವವಾಗಿ ಅವರು ಬೂದಿಯಾಗಿ ಕಾಣ್ತಾರಂತ ಪ್ರೇರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರು ಅದು ಅನ್ಕೊಂಡೇ ಇರಲಿಲ್ಲ. ಆದ್ರೆ ಆ ಭಯಂಕರವಾದ ಕಾರ್ಯ ನಡೆದಿತ್ತು. ಈ ದಿನ ನಾನು ನೀನು ರಕ್ಷಣೆಯಿಂದ ಸೋತ್ರೆ ಸೈತಾನನಿಗೆ ಲಾಭ, ನರಕಕ್ಕೆ ಲಾಭ. ಒಂದು ವೇಳೆ ನನಗೆ ನಿಮಗೆ ರಕ್ಷಣೆ ಇದೆ, ಮಾರು ಮಾಡಿಸಿದ್ರೆ ನರಕಕ್ಕೆ ಲಾಭ, ದೇವರಿಗೆ ಏನು ನಮ್ಮಿಂದ ಲಾಭ ಇಲ್ಲ ಪ್ರೇರೆ. ಒಂದ್ಸಲ ಆಲೋಚನೆ ಮಾಡೋಣ, ನಾವು ಸಂಸಿದ್ಧರಾಗಿದ್ದೀವಾ? ನಮ್ಮಲ್ಲಿ ಸಿದ್ಧತೆ ಇದೆಯಾ? ನಾವು ಬುದ್ಧಿವಂತ ಕನ್ನಿಕೆಯರಾಗಿ ಇದೀವಾ? ಇಲ್ಲ ಬುದ್ಧಿ ಇಲ್ಲದ ಕನ್ನಿಕೆಯರಾಗಿ ಇದೀವಾ? ಬುದ್ಧಿವಂತ ಕನ್ನಿಕೆಯರಾದ್ರೆ ನಮ್ಮ ಮೇಲೆ ಅಭಿಷೇಕ ಇರ್ತದೆ, ನಾವು ದ್ಯೂಟಿಗಳು ಬೆಳಗ್ತಾ ಇರ್ತವೆ, ದೀಪ ಬೆಳಗ್ತಾ ಇರ್ತದೆ, ಅದರಲ್ಲಿ ಎಣ್ಣೆ ಕೂಡ ತೆಗೆದುಕೊಂಡು ಹೋಗ್ತೀವಿ. ಕರ್ತನಿಗಾಗಿ ನಾವು ಎಚ್ಚರವಾಗಿರ್ತೀವಿ. ಕರ್ತನಿಗಾಗಿ ಎಚ್ಚರವಾಗಿದ್ದಾಗ, ಕರ್ತನ ಬಂದಾಗ ಎಚ್ಚರವಾಗಿದ್ದವ್ರು ಮಾತ್ರ ಪರಲೋಕಕ್ಕೆ ಹೋಗ್ತಿದ್ದಾನೆ, ಎಚ್ಚರ ಇದ್ದವ್ರನ್ನಲ್ಲ. ಎಲ್ಲಿವರೆಗೆ ನಮ್ಮ ಮಾರಾಟ? ನನಗೆ ಅದಿಲ್ಲ, ನನಗೆ ಇದಿಲ್ಲ, ದೇವ್ರು ಅದು ಕೊಡಲಿಲ್ಲ, ಇದು ಕೊಡಲಿಲ್ಲ, ಏನು ಕೊಟ್ಟಿದ್ರು ಪರವಾಗಿಲ್ಲ. ದೇವರಿಗೆ ಹೇಳು, ದೇವ್ರೆ ನಾನು ನಿನ್ನ ರಾಜ್ಯಕ್ಕೆ ಕನ್ಯೆ ಆಗಿರ್ಬೇಕು. ಭೌತಿಕವಾದ ಈ ಲೋಕದಲ್ಲಿ ನಾನು ಹೆಂಗಿದ್ರು ಗೊತ್ತಿಲ್ಲ, ನನ್ನ ಮನಸ್ಸು ಸಿದ್ಧಪಡಿಸು. ನನ್ನ ಮನಸ್ಸು ಸಿದ್ಧಪಡಿಸಿದ ಹೋದ್ರೆ ನಾನು ಬಿಡಲ್ಪಡ್ತೀನಿ. ಬಿಡಲ್ಪಡೋದು ದೇವರಿಗೆ ಇಷ್ಟ ಪ್ರಿಯರೇ. ಅನೇಕರಿಗೆ ರಕ್ಷಣೆ ಇಲ್ಲ, ಕಾರಣ ಏನೋ ಒಂದು ಆತಂಕ ಇದೆ, ಏನೋ ಒಂದು ಅಡ್ಡಿ ಇದೆ. ಯಾಕೆ ನಾವು ಯಾವತ್ತಾದ್ರೂ ದೇವರು ಪ್ರಾರ್ಥನೆ ಮಾಡಿದ್ಯಾ? ದೇವ, ಎದಕ್ಕಾಗಿ ನನ್ನ ಜೀವಿತದಲ್ಲಿ ನಾನು ರಕ್ಷಣೆಗೆ ಬರ್ಬೇಕಂದ್ರೆ ನನ್ನ ಜೀವಿತಕ್ಕೆ ರಕ್ಷಣೆ ಇಲ್ಲದೆ ಇದೆ, ಕಾರಣ ಏನು? ಏನಾದ್ರೂ ಅಡ್ಡಿ ಇದೆ ಪ್ರಭು? ನನ್ನಲ್ಲೇನಾದ್ರೂ ಪಾಪ ಇದೆ ಪ್ರಭು? ನನ್ನಲ್ಲೇನಾದ್ರೂ ಆತ್ಮನಿಲ್ಲ ಪ್ರಭು? ಚೆಕ್ ಮಾಡ್ಕೋಬೇಕಲ್ಲ ಪ್ರಿಯ ಆತ್ಮೀಯರೇ, ಚೆಕ್ ಮಾಡ್ಬೇಕಲ್ಲ ಪ್ರಿಯರೇ. ಸಭೆಗೆ ಬಂದು ದಶಮ ಭಾಗ ಕೊಟ್ಟು, ಕಾಣಿಕೆ ಕೊಟ್ಟು, ಸೇವಕರ ಮಾತು ಕೇಳಿಬಿಟ್ರೆ ಪರಲೋಕಕ್ಕೆ ಹೋಗ್ತೇನೆ ಅನ್ಕೊಂಡಿದ್ದೀರಾ? ನನ್ನ ಮಾತುಗಳನ್ನು ಕೇಳಿ ಆ ಮಾತುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲಿಕೆ ಆಗಿದ್ದಾನೆ. ಈ ನನ್ನ ಮಾತುಗಳನ್ನು ಕೇಳದೇ ಇರುವ ಮನುಷ್ಯನು, ಬುದ್ಧಿ ಇಲ್ಲದ ಮನುಷ್ಯನು ಉಸುಮಿನ ಮೇಲೆ ಮನೆ ಕಟ್ಟಿದ ಬುದ್ಧಿ ಇಲ್ಲದ ಮನುಷ್ಯನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಪ್ರಿಯರೇ, ಯಾವುದರ ಮೇಲೆ ನಾವು ಮನೆ ಕಟ್ಟೋಣ? ನಮ್ಮ ಸ್ಥಿರತ್ವ ಯಾವುದರ ಮೇಲೆ? ಉಸಿಗಿನ ಮೇಲೆ ನಾವು ಕಟ್ಟಿದ್ರೆ ನಿಲ್ಲುತ್ತವಾ? ಬಂಡೆ ಮೇಲೆ ಕಟ್ಟಿದ್ರೆ ನಿಲ್ತುವೆ, ಉಸಿಗಿನ ಮೇಲೆ ಕಟ್ಟಿದ್ರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಶ್ವಾಸನ ಎಷ್ಟು ಅಂತ ಕೇಳಬೇಕು. ದೇವ, ನನ್ನ ವಿಶ್ವಾಸ ಬಲಪಡಿಸಪ್ಪ, ನನ್ನ ವಿಶ್ವಾಸ ಬಲಪಡಿಸು, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನಿನ್ನ ಆತ್ಮನ ಬಲದಿಂದ ನನ್ನನ್ನು ತುಂಬಿಸು, ಅಭಿಷೇಕಿಸಪ್ಪ. ಪ್ರತಿ ಸಾರಿ ನಾನು ಪ್ರಾರ್ಥನೆ ಮಾಡುವ ಆತ್ಮ ನನಗೆ ಕೊಡು, ನಾನು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವ ಅಭಿಷೇಕ ನನಗೆ ಕೊಡಪ್ಪ. ನಿನ್ನ ರಾಜ್ಯಕ್ಕಾಗಿ ನಾನು ಸಂಸಿದ್ಧನಾಗ್ಬೇಕು, ನಾನು ಸಂಸಿದ್ಧಳಾಗ್ಬೇಕು. ನಾನಲ್ಲದೆ ಅನೇಕ ನಾನು ಸಂಸಿದ್ಧರಾಗಿ ಮಾಡ್ಬೇಕು. ಅನೇಕ ನಿನ್ನ ರಾಜ್ಯಕ್ಕೆ ನಾನು ಕೊಂಡು ಬರ್ಬೇಕು. ಪರಲೋಕದಲ್ಲಿ, ಈ ಲೋಕದಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದ್ರೆ ಲೆಕ್ಕ ಇಲ್ಲ, ಅದು ಭೌತಿಕ. ಇಲ್ಲಿ ನಾನು ಬಿಟ್ಟು ಹೋಗ್ಬೇಕಷ್ಟೇ. ಪರಲೋಕ ರಾಜ್ಯಕ್ಕೆ ಒಂದಾತ್ಮ ಸಂಪಾದನೆ ಮಾಡುವುದಾದ್ರೆ ದೇವ ದೂತರ ಸಂಗಡ ದೇವರೇ ದೊಡ್ಡ ಹಬ್ಬ ಮಾಡ್ತಾನಂತ. ಯಾವಾಗ ನಡೀತಿರ್ ಗೊತ್ತ ಈ ಕಾರ್ಯ? ನಿನ್ನಲ್ಲಿ ಅಭಿಷೇಕ ಇಲ್ಲ, ನಿನ್ನ ಮಾತು ಯಾರು ಕೇಳಲ್ಲ. ಅಭಿಷೇಕ ಸಿಂಹದ ಬಾಯಿಗಳನ್ನು ಕಟ್ಟಿದೆ, ಅಭಿಷೇಕ ಬೆಂಕಿಯ ಬಲವನ್ನು ಆರಿಸಿದೆ. ಅಭಿಷೇಕ ನಮ್ಮೆಲ್ಲರಿಗೆ ಬೇಕು. ಸಭೆಯಲ್ಲಿ ಅಭಿಷೇಕ ಎಲ್ಲರಿಗೆ ಬೇಕು. ನಾವು ಸಿದ್ಧರಾಗಿದ್ದೀವಿ, ನಮ್ಮ ಮನೆಯನ್ನು ಸಿದ್ಧ ಮಾಡೋಣ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ತಾಳಂತ ಬೈಬಲ್ ಹೇಳ್ತದೆ ಸ್ಪಷ್ಟವಾಗಿ. ಈ ಮಾತು ನಮ್ಮೆಲ್ಲರಿಗೂ ಒಂಥರ ಇದೆ. ಜ್ಞಾನವಂತೆಯು ತನ್ನ ಮನೆಯನ್ನು ಏನ್ ಮಾಡಿಕೊಳ್ತಾಳಂತ? ಕಟ್ಟಿಕೊಳ್ತಾಳಂತ. ಅನೇಕ ನಾವು ಕಟ್ಟಬೇಕು, ಅನೇಕ ನಾವು ಸಂಸಿದ್ಧರಾಗಬೇಕು. ದೇವರ ರಾಜ್ಯಕ್ಕಾಗಿ ನಾವು ಅನೇಕರನ್ನು ನೆನಪಿಸಬೇಕು. ಈ ಕೊನೆ ಕಾಲದಲ್ಲಿ ನಮ್ಮ ಮುಕ್ತ ಜೀವಿತ ಎಂದೋ ಗೊತ್ತಿಲ್ಲ, ನಮ್ಮ ಮುಕ್ತಾಯ ಎಂದೋ ಗೊತ್ತಿಲ್ಲ, ಇವತ್ತು ನಾಳೆ ಗೊತ್ತಿಲ್ಲ. ಪ್ರಿಯ ಆತ್ಮೀಯರೇ, ಗಮನಿಸ್ರಿ, ಇವತ್ತಿದ್ದವ್ರು ನಾಳೆ ಇಲ್ಲ. ದೇವರ ರಾಜ್ಯಕ್ಕಾಗಿ ನಾವೆಲ್ಲರೂ ಸಿದ್ಧವಾಗೋಣ. ಏನು ಕೊಟ್ಟಿಲ್ಲ ಪ್ರಭು ಅಂತ ದೇವರಿಗೆ ಕಂಪ್ಲೇಂಟ್ ಮಾಡಬೇಡ್ರಿ. ಈ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನೀನು ಗಂಟು ಮಾಡಿಟ್ಕೊಂಡ್ರೆ ಇಲ್ಲಿ ರುಚಿ ಇರ್ತದೆ, ತುಗ್ಗಿ ಇರ್ತದೆ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲಿ ಬೇರೆ ಏನು ಕೊಡಲಿಲ್ಲ ಅಂತ ಬೇಜಾರಾಗೋದಲ್ಲ, ಏನು
ಕೊಟ್ಟರು ದೇವರಿಗೆ ಸ್ತೋತ್ರ, ಕೊಡದಿದ್ರು ದೇವರಿಗೆ ಸ್ತೋತ್ರ. ನಮ್ಮ ಮನಸ್ಸು ಮಾತ್ರ ಎಲ್ಲಿ ಕೂಡ ಮಲಿನವಾಗಬಾರ್ದು. ದೇವರೇ, ನೀವು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಏನು ಕೊಡಲಿಲ್ಲ ಅಂತ ನನಗೆ ಬೇಜಾರಿಲ್ಲ ಪ್ರಭಾ, ಏನು ಕೊಟ್ಟರು ಕೊಡದೆ ಹೋದ್ರು ನಿನಗೆ ಸ್ತೋತ್ರ. ಯಾಕಂದ್ರೆ ನೀನಲ್ಲ ಸರ್ವವನ್ನು ಆಳುವ ಸರ್ವಾಂತರ್ಯಾಮಿ ನೀನು ಪ್ರಭಾ ಎಂಬುದಾಗಿ ನಿನ್ನ ಮನಸ್ಸು ಸಿದ್ಧವಾಗಿದ್ರೆ ವಾಕ್ಯ ಹೇಳ್ತದೆ, ನೀನು ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಗಿ. ಅಲ್ಲಿಗೆ ಹೋದಾಗ ಪ್ರಿಯರೇ, ಅಲ್ಲಿಗೆ ಹೋದಾಗ ಅನೇಕರ ಜೀವಿತ ಹೆಂಗೆ ಬದಲಾವಣೆ ಆಗ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಬುದ್ಧಿ ಇದ್ರೆ ಯೇಸು ಸ್ವಾಮಿ ಹತ್ರ, ಬುದ್ಧಿ ಇಲ್ಲದೆ ಹೋದ್ರೆ ಸೈತಾನನ ಹತ್ರ. ಅಲ್ಲೆಲ್ಲೋಯ್ಯ, ಬುದ್ಧಿ ಇದ್ರೆ ಎಲ್ಲಿ ಪ್ರಿಯರೇ? ದೇವರ ಹತ್ರ. ಬುದ್ಧಿ ಇಲ್ಲದೆ ಹೋದ್ರೆ ಸೈತಾನನ ಹತ್ರ. ಈಗ ನಾವು ನಮ್ಮನ್ನು ಚೆಕ್ ಮಾಡಿಕೊಂಡು ದೇವರ ಸಂಧಿಯಲ್ಲಿ ನಾವು ಹಂಗಿದೀವ? ಇವತ್ತು ದೇವರು ಬಂದು ನಮ್ಮನ್ನು ಕರೆದ್ರೆ ಏನಾದ್ರೂ ಅಡ್ಡಿ ಇದೆಯಾ ನಮ್ಮ ಮುಂದೆ? ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ದೇವರು ಈ ದಿನ ಬಂದು ಬಾ ಮಗನೇ ಮಗಳೇ ಸಿದ್ಧವಾಗಿ ಬಾ ಅಂತ ಹೇಳಿದ್ರೆ ಏನಾದ್ರೂ ಒಂದು ವೇಳೆ ಅಡ್ಡಿ ಇದ್ರೆ ದೇವರು ಹೇಳ್ತಾನೆ ನೋ. ಅಲ್ಲೆಲ್ಲೂಯ್ಯ. ದೇವರಿಗೆ ಬೇಕಾಗಿದ್ದೇನು ಬೇರೆ? ಸಂಸಿದ್ಧತೆ. ಆ ಸಿದ್ಧತೆ ನಮ್ಗಿದೆಯಾ? ಆ ಸಿದ್ಧತೆ ನಮ್ಗಿದೆಯಾ? ಇದನ್ನ ದೇವರ ಸನ್ನಿಧಿಯಲ್ಲಿ ಚೆಕ್ ಮಾಡೋಣ. ದೇವರ ಸನ್ನಿಧಿಗೆ ಬರುವ ನಾವೆಲ್ಲರೂ ಪ್ರಿಯ ಆತ್ಮೀಯರೇ, ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋಣ. ದೇವರಿಗೆ ರಾತ್ರಿ ಬಂದು ಆತನು ಬಂದಾಗ ಆ ಒಂದು ಬುದ್ಧಿ ಇಲ್ಲದ ಕನ್ಯೆಯಂತೆ ಬಿಡಲ್ಪಟ್ರೆ ಯಾರಿಗೂ ಲಾಭ ಇಲ್ಲ. ನಾವು ಎತ್ತಲ್ಪಡುವರಾಗಿರ್ಬೇಕೆಂಬುದಾಗಿ ದೇವರ ತಪನ, ದೇವರ ಆಸೆ ಕೂಡ ಅದೇ. ದೇವರು ಪ್ರಾರ್ಥನೆ ಮಾಡಿದೇವ, ನನ್ನ ಬುದ್ಧಿವಂತೆ ಕನ್ಯೆಯಾಗಿ ಮಾರ್ಪಡಿಸಪ್ಪ. ದೇವರೇ, ನನ್ನನ್ನು ಬುದ್ಧಿವಂತ ಕನ್ಯೆಯಾಗಿ ಮಾರ್ಪಡಿಸಪ್ಪ. ನಾನು ಬುದ್ಧಿ ಇಲ್ಲದವಳಾದ್ರೆ ನಷ್ಟ ಪ್ರಿಯ ಪ್ರಭಾ. ನಾನು ಬುದ್ಧಿವಂತನಾಗ್ಬೇಕು, ನಾನು ಬುದ್ಧಿವಂತನಾಗ್ಬೇಕು. ನಾನು ಅನೇಕರ ದೈವ ರಾಜ್ಯಕ್ಕಾಗಿ ಸಂಪಾದನೆ ಮಾಡ್ಬೇಕು, ದೇವರ ರಾಜ್ಯಕ್ಕಾಗಿ ನಾನು ಸಿದ್ಧರಾಗಬೇಕು, ಅನೇಕರನ್ನು ಸಿದ್ಧಪಡಿಸುವ ವ್ಯವಹಾರದಲ್ಲಿ ನಾನು ಇರಬೇಕು. ಅದುವೇ ನನ್ನ ಆಸ್ತಿ ಎಂಬುದಾಗಿ ನಾನು ಇರುವುದಾದ್ರೆ ಯೇಸು ಸ್ವಾಮಿಯ ಮುಂದೆ ನಾವು ಕನ್ಯರಂತೆ, ಎಚ್ಚರವಾಗಿದ್ದ ಬುದ್ಧಿವಂತ ಕನ್ಯರಂತೆ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಆ ಒಂದು ಎಣ್ಣೆ ಏನು ಪ್ರಿಯರೇ? ಆ ಬುದ್ಧಿವಂತರು ಎಣ್ಣೆ ದೀಪ ತೆಗೆದುಕೊಂಡ್ರು, ಎಣ್ಣೆ ಸಹ ಹೋದ್ರಿ. ಆ ವಾಕ್ಯ ಹೋದ್ರಿ. ಬುದ್ಧಿ ಇಲ್ಲದವರು ತಮ್ಮ ಆಸ್ತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಏನ್ ಮಾಡ್ತೀರಿ ಇವ್ರು? ಏನ್ ಮಿಸ್ ಆದ್ರಿ ಇವರು? ಆತ್ಮನ ಅಭಿಷೇಕ ಎಂಬ ಎಣ್ಣೆ ತೆಗೆದುಕೊಳ್ಳಲಿಲ್ಲ. ಇವ್ರಿಗೆ ಬೇಕಾಗಿಲ್ಲ ಕೂಡ. ಆದ್ರೆ ಬುದ್ಧಿವಂತರು ಏನ್ ಮಾಡಿದ್ರು? ದೀಪ ತೆಗೆದುಕೊಂಡ್ರು, ದೀಪಕ್ಕೆ ಬೇಕಾದ ಎಣ್ಣೆ ತೆಗೆದುಕೊಂಡ್ರು. ಇಲ್ಲಿ ಅನೇಕರು, ಕೆಲವರಿಗೆ ಮಾರ್ಮನಸ್ಸಿದೆ, ರಕ್ಷಣೆ ಇಲ್ಲ. ಕೆಲವರಿಗೆ ರಕ್ಷಣೆ ಇದೆ, ಮಾರ್ಮನಸ್ಸಿಲ್ಲ. ರಕ್ಷಣೆ ಹೊಂದಿದವರು ಇನ್ನೂ ಭಯಂಕರವಾಗಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಬಿಡಲ್ಪಡಬೇಕಾಗ್ತದೆ ಪ್ರಿಯ ಆತ್ಮೀಯರೇ. ದೇವರಿಗಾಗಿ ನಮ್ಮನ್ನು ನಾವು ಸಂಸಿದ್ಧತೆ ಮಾಡಿಕೊಳ್ಬೇಕು. ಎಣ್ಣೆ ಇಲ್ಲ ಅವರಲ್ಲಿ. ಏನಿಲ್ಲ ಅಂತ ಅವರಲ್ಲಿ? ಎಣ್ಣೆ ಇದ್ರೆ ತಾನೇ ದೀಪ ಬೆಳಕು. ಎಣ್ಣೆ ಇಲ್ಲಾಂದ್ರೆ ದೀಪ ಬೆಳಗ್ಲಿಕ್ಕಾಗ್ತದ? ಎಣ್ಣೆ ಇಲ್ಲಾಂದ್ರೆ ದೀಪ ಹತ್ತಲಿಕ್ಕೆ ಆಗ್ತದ? ನೀನು ನಾನು ಈ ಲೋಕದಲ್ಲಿ ಪ್ರಚರಿಸಿ ಕ್ರಿಸ್ತನಿಗಾಗಿ ಬದುಕಬೇಕು. ಕಷ್ಟವಾಗ್ಲಿ ನಷ್ಟವಾಗ್ಲಿ, ಅನ್ಯಾಯವಾಗ್ಲಿ ಆದರಣೆಯಾಗ್ಲಿ, ಸುಖವಾಗ್ಲಿ ದುಃಖವಾಗ್ಲಿ, ಕ್ರಿಸ್ತನಿಗಾಗಿ ನೀನು ನಿಲ್ಬೇಕಂದ್ರೆ ನಿನ್ನಲ್ಲಿ ಎಣ್ಣೆ ಇದ್ರೆ ಮಾತ್ರ ನೀನು ನಿಲ್ಲಕ್ಕೆ ಸಾಧ್ಯ. ಎಷ್ಟೇ ನಷ್ಟ ಬಂದ ತೊಂದರೆ ಇಲ್ಲ. ಯಾವನ ಜೀವಿತದಲ್ಲಿ ಅದೇ ಇರ್ತಲ್ಲ ಪ್ರಿಯರೇ, ಎಲ್ಲ ಕಳ್ಕೊಂಡ ಯಾವ ನಿರಾಸೆಯಲ್ಲಿ ಕೂಡ ದೇವರನ್ನು ಶಪಿಸದೆ ದೇವರ ಮುಖ ನೋಡಿದ, ದೇವರನ್ನು ಆಶ್ರಯಿಸಿಕೊಂಡ ಯಾವನ ಜೀವಿತದಲ್ಲಿ ನಡೆದಂತ ಶೋಧನೆ, ಭಯಂಕರವಾದ ಶೋಧನೆಯಲ್ಲಿ, ಆ ಶೋಧನೆಯಲ್ಲಿ ಯಾವನ ನಿಂತಿದ್ದ ಕಾರಣ ಗೊತ್ತಾ? ದೇವರ ಅಭಿಷೇಕವನ್ನು ಹೊಂದಿಗಿದೆ, ದೇವರ ಆತ್ಮಬಲ ಇದೆ, ಆತನು ನಿಂತಾನೆ. ಈ ದಿನ ನಾವೊಂದು ವೇಳೆ ದೇವರ ಅಭಿಷೇಕ ಇಲ್ಲದೆ ಹೋದ್ರೆ ನಾವು ಸಭೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸಭೆಯಲ್ಲಿ ಬರ್ಲಿಕ್ಕೆ ಕೂಡ ನಮ್ಮಿಂದ ಆಗಲ್ಲ. ಸಭೆಯಲ್ಲಿ ಕಾಲಿಡಲಿಕ್ಕೆ ಕೂಡ ನಮ್ಮಿಂದ ಆಗಲ್ಲ. ಯಾಕೆ ಗೊತ್ತಾ? ಅಭಿಷೇಕದ ಬಲ ನಮ್ಮಲ್ಲಿಲ್ಲ, ಆ ಎಣ್ಣೆ ನಮ್ಮಲ್ಲಿಲ್ಲ ಪ್ರೇರೆ. ಫಸ್ಟ್ ಸಾಮುವೇಲ್ ಪುಸ್ತಕ, ಮತ್ತಾಯ ಬರೆದ ಸುವಾರ್ತೆ 25:10. ಅವರು ಕೂಡ ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಯಾವ ಬಂದಿದಂತನು? ಯಾವಾಗ ಬಂದಿದಂತ ಮೊದಲಿಂಗನು? ದೇವರು ಹೇಳಿದ ನಿಮಗೆ, ಮೊದಲಿಂಗ ಹೇಳಿದ ನೀವೆಲ್ಲರೂ ಸಂಸಿದ್ಧರಾದಾಗ ನಾನು ಬರ್ತೀನಿ. ಇವ್ರು ಈಗ ಆ ಮೊದಲಿಂಗ ಬರುವಾಗ ಆ ಮಾರ್ಕೆಟ್ಗೆ ಹೋಗಿದಾರಂತ. ಏನು? ಎಣ್ಣೆ ಕೊಂಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವರು? ಬೇರೆ ಜಾಗೃತ. ನಮ್ಮ ಜೀವಿತ ದೇವ್ರು ನೆವ ಹೇಳಿದ್ರೆ ಕೇಳಲ್ಲ, ನೆವನ ತಪ್ಪನಿಗೆ ಹೇಳಿದ್ರೆ ದೇವ್ರು ಕೇಳಲ್ಲ. ನಮ್ಮ ವಿಷಯ ಎಲ್ಲ ಕೂಡ ದೇವರಿಗೆ ಗೊತ್ತಿದೆ, ಅದಕ್ಕೆ ಭಕ್ತರು ಹೇಳ್ತಾ ಇದ್ದಾರೆ ಬೈಬಲ್ ಅಲ್ಲಿ, ನಾನು ಕೂತ್ಕೊಳ್ಳುವುದು ನಿನಗೆ ಗೊತ್ತು, ಹೇಳುವುದು ಗೊತ್ತು, ನಾನು ಮಲಗುವುದು ಗೊತ್ತು, ನಾನು ಎಲ್ಲಿ ಇದೀನೋ ನಿನಗೆ ಗೊತ್ತು, ನಾನು ಏನ್ ಮಾಡ್ತಾ ಇದ್ದೇನೆ ನಿನಗೆ ಗೊತ್ತು, ನಿನಗೆ ಕಣ್ಮರೆ ಆಗಿದ್ದು ಒಂದು ಇಲ್ಲ ಪ್ರಭು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹೇಳ್ರಿ ಪ್ರಿಯ ಆತ್ಮೀಯರೇ, ನಮ್ಮಲ್ಲಿ ಎಣ್ಣೆ ಇಲ್ಲದೆ ಹೋದ್ರೆ ನಾವು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಹೇಳೋಣ, ದೇವರೇ ನನಗೆ ಪರಿಶುದ್ಧ ಆತ್ಮನ ಬಲ ಬೇಕು. ಎಲ್ಲರೂ ಹೇಳ್ರಿ, ಕೈ ಮೇಲೆ ಸೆಕೆಂಡ್ ಕೊಟ್ಟಿರ್ರಿ. ನಮ್ಮೆಲ್ಲರೂ ಮಾನವನ್ಸ್ ಒಂದು ಈ ಪರಿಶುದ್ಧ ಆತ್ಮ ಹೊಂದಿಕೊಳ್ಳೋಣ. ಎಲ್ಲರೂ ಹೇಳ್ರಿ, ಎಲ್ಲರೂ ಕೈಗಳಿಟ್ಕೊಳ್ರಿ. ನಾವೆಲ್ಲರೂ ಪರಿಶುದ್ಧ ಆತ್ಮ ಬಲ ಹೊಂದಿಕೊಳ್ಳೋಣ. ನಾವೆಲ್ಲರೂ ಅಭಿಷೇಕ ಹೊಂದಿಕೊಳ್ಳೋಣ. ನಮಗೆ ದೇವರ ಅಭಿಷೇಕ ಬಿದ್ದರೆ ಮಾತ್ರ ಪರಲೋಕ ರಾಜ್ಯ. ಪರಿಶುದ್ಧಾತ್ಮ ಅಭಿಷೇಕ ಇಲ್ಲದೆ ಹೋದ್ರೆ ದೇವರ ರಾಜ್ಯ ಇಲ್ಲ. ಆ ಪರಿಶುದ್ಧಾತ್ಮ ಅಭಿಷೇಕ ಇಲ್ಲದೆ ಹೋದ್ರೆ ನೀನೇ ಒಂದು ದುರಾತ್ಮ ಮನೆಗೆ. ಬಿಡ್ರಿ, ಕೈ ಬಿಡ್ರಿ. ಪರಿಶುದ್ಧಾತ್ಮ ಅಭಿಷೇಕ ಇಲ್ಲದೆ ಹೋದ್ರೆ ನೀನೇ ಒಂದು ದುರಾತ್ಮ ಮನೆಗೆ, ಇನ್ಯಾರಿಲ್ಲ. ನಿನ್ನ ಮನೆಯಿಂದ ಸಮಸ್ತ ಎಲ್ಲ ಮನೆ ಕೊಲಪ್ಸ್ ಆಗಿ ಹೋಗ್ಬಿಡ್ತದೆ. ಆದ್ರೆ ನೀನ್ ಮಾತ್ರ ಸಂತೋಷವಾಗಿರ್ತಿ. ಆಯ್ತು ಈಗ ಅನ್ಕೊಂತಿರ್ತಿ. ಯಾಕಂದ್ರೆ ನೀವ್ ಏನ್ ಗೊತ್ತಾಗಲ್ಲ, ನಿನ್ನಲ್ಲಿ ದುರಾತ್ಮ ಕ್ರಿಯೆ ಮಾಡ್ತದೆ. ಆತ್ಮ ಬಲ ಇದ್ದವ್ರು ಕೂಡ ದೂಷಿಸ್ತೀಯ. ಆತ್ಮ ಬಲ ಇದ್ದವ್ರು ಕೂಡ ಏನ್ ಮಾಡ್ತೀಯ ನಾನು? ದುರಾತ್ಮನ ಕಾರ್ಯ ದೇವ ಪ್ರಿಯರೇ. ಆತ್ಮನ ಬಲ ಇದ್ದಲ್ಲಿ ಐಕ್ಯತೆ ಇರ್ತದೆ. ಆತ್ಮನ ಬಲ ಇದ್ದಲ್ಲಿ ಪ್ರಾರ್ಥನೆ ಇರ್ತದೆ. ಆತ್ಮನ ಅಭಿಷೇಕ ಇದ್ದಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ಆತ್ಮನ ಬಲ ಇದ್ದಲ್ಲಿ ಆತ್ಮನ ಕಾರ್ಯಗಳು ನಾವು ಕಣ್ಣಾರೆ ನೋಡ್ಬೋದು. ಆತ್ಮನ ಕಾರ್ಯಗಳು ನೋಡದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಸಾಮೂಹಿಕ ಪುಸ್ತಕ ಮೊದಲನೇ ಸಾಮೂಹಿಕ 1ನೇ ಸಾಮೂಹಿಕ 16 ವಾಕ್ಯ 13 14. ಫಸ್ಟ್ ಸಾಮೂಹಿಕ ಪುಸ್ತಕ. ಆ ಪರಿಶುದ್ಧ ಆತ್ಮನ ಎಣ್ಣೆ ಏನೆಂಬುದಾಗಿ ದಿನ ನಾವು ನೋಡ್ಕೊಳ್ಳೋಣ ಪ್ರಿಯ ಆತ್ಮರೇ. ಆತ್ಮದಿಂದ ದೇವರು ನಮ್ಮೆಲ್ಲರನ್ನು ನಡೆಸುವುದಕ್ಕೆ ಪ್ರಯತ್ನಿಸೋಣ, ಪ್ರಾರ್ಥಿಸೋಣ. ದೇವರಿನ ಅಭಿಷೇಕ ನನಗೆ ಬೇಕೆಂಬುದಾಗಿರೋಣ. ಅಭಿಷೇಕ ಆತ್ಮದಿಂದ ಮನುಷ್ಯನು ನನ್ನವನಲ್ಲ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನಾವು ಅನೇಕರು ಈ ದಿನ ದೇವರ ಸನ್ನಿಧಿಯಲ್ಲಿದ್ದೀವಿ, ಆದ್ರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ. ದೇವರಂದ್ರೆ ಅಷ್ಟೇ ಗೊತ್ತು, ಯೇಸು ಸ್ವಾಮಿ ಅಂದ್ರೆ ಅಷ್ಟೇ ಗೊತ್ತು. ಪರಲೋಕ ರಾಜ್ಯ ನೋ, ಯೇಸು ಸ್ವಾಮಿ ಬೇಕು, ಅದ್ಭುತ ಮಾಡ್ಲಿಕ್ಕೆ ಬೇಕು, ರೋಗ ಸ್ವಸ್ಥ ಮಾಡ್ಲಿಕ್ಕೆ ಬೇಕು, ನಾವು ಸ್ವಸ್ಥ ಸೌಖ್ಯವಾಗಲಿಕ್ಕೆ ಬೇಕು, ಆಶೀರ್ವಾದ ಆಗ್ಲಿಕ್ಕೆ ಬೇಕು, ಮಕ್ಕಳಾಗಲಿಕ್ಕೆ ಬೇಕು. ಇನ್ನೇನಿಗೋ ಯೇಸು ಸ್ವಾಮಿ ಉಪಯೋಗ ಮಾಡ್ಕೊಳ್ತಾ ಇದೀವಿ. ಯಾವತ್ತಾದ್ರೂ ದೇವ ಪರಲೋಕ ರಾಜ್ಯ ಬೇಕಂತ ಕೇಳಿದೀವ? ಪರಲೋಕ ರಾಜ್ಯ ಬೇಕಂದ್ರೆ ನಿನ್ನ ದೀಪ ಯಾವಾಗಲೂ ಉರಿತಿರ್ಬೇಕು. ನೀನು ದೀಪ ಉರಿಬೇಕಂದ್ರೆ ನಿನ್ನ ಆತ್ಮನ ಅಭಿಷೇಕ, ನೀನು ಆತ್ಮನ ಅಭಿಷೇಕದಿಂದ ಹೊಂದಿತಾ ಇರ್ಬೇಕು. ಓಕೆ, ಆತ್ಮನ ಅಭಿಷೇಕ ಹೊಂದಿಕೊಳ್ಳಿ. ಫಸ್ಟ್ ಸಾಮೂವೇಲ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ. ಫಸ್ಟ್ ಸಾಮೂವೇಲ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿಸುವುದಕ್ಕೆ. ಫಸ್ಟ್ ಸಾಮೂವೇಲ 16 ವಾಕ್ಯ 13. ನಾನು ಆರಿಸಿಕೊಂಡವನನ್ನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಎಲ್ಲರೂ ಎಣ್ಣೆ ಕೊಂಬನ್ನು ತೆಗೆದುಕೊಂಡು ದಾವೀದನನ್ನು ಅಭಿಷೇಕ ಮಾಡಿದನು. ಈಗ ಹೇಳ್ರಿ, ಅಭಿಷೇಕ ಹೊಂದಲಿಕ್ಕೆ ಏನ್ ಬೇಕು ಹೇಳ್ರಿ? ದುಡ್ಡ? ಅಲ್ಲೇಲೂಯಾ. ಅಮ್ಮ ದುಡ್ಡ ಹೋದಮ್ಮ ಸ್ವಲ್ಪ ಹೋದು. ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಏನ್ ಮಾಡ್ದಂತ? ಸಾಮುವೇಲ ಏನ್ ತೆಗೆದುಕೊಂಡು ಬಂದಿದ್ದಾನ? ಇಸ್ರಾಯೇಲ್ ಮನೆಗೆ ಹೋಗ್ಬೇಕಂತ ಹೇಳಿ ದೇವರು ಅಪ್ಪಣೆ ಕೊಟ್ಟಾಗ ಪ್ರವಾದಿಯಾದ ಸಾಮುವೇಲನು ಎಣ್ಣೆ ಕೊಂಬನ್ನು ಮಾತ್ರ ಒಯ್ತಾ ಇದ್ದಾನೆ. ಇವನೆಲ್ಲ ಕುರಿಗಳ ಮಂದೆಯಲ್ಲಿದ್ದಾನೆ. ಈ ಕುರಿಗಳು ಕಾಯ್ತಾ ಇದ್ದಾನೆ. ಈ ದಾವೀದನ ಕರೆದು ಯಾವಾಗ ಅಭಿಷೇಕದ ತೈಲದಿಂದ ಅಭಿಷೇಕ ಮಾಡಿನೋ, ದಾವೀದನ ಜೀವಿತ ಹೆಂಗಿದೆ ಹೇಳ್ರಿ ಅಮ್ಮ? ಅಣ್ಣ ಬ್ರದರ್ ನನ್ನ ಕಡೆ ನೋಡ್ರಿ, ಹೆಂಗಿದೆ ಹೇಳಿ ದಾವೀದನ ಜೀವಿತ. ಯಾವಾಗ ಅಭಿಷೇಕದ ತೈಲ ಬಿಟ್ಟು ಪ್ರವಾದಿಯಾದ ಸಾಮುವೇಲನ ಹಸ್ತದಿಂದ ಅಭಿಷೇಕಿಸಲ್ಪಟ್ಟ ಈ ದಾವೀದನ ಜೀವಿತ ಹೆಂಗಿದೆ ಗೊತ್ತಾ? ಅಲ್ಲೆಲ್ಲಿದೆ ಎಲ್ಲ ಟೋಟಲ್ ಚೇಂಜ್. ಏನಾದ್ರೂ ಚೇಂಜ್ ಆಗಿದೆ ನಿನ್ನ ಜೀವಿತದಲ್ಲಿ? ಅಲ್ಲೇ ಅದೇ. ಏನ್ ಚರ್ಚಿಗೆ ಬಂದಿಲ್ಲ? ಏನೋ ಒಂದು ನೆವ ಇರುತ್ತೆ. ಅಲ್ಲೆಲ್ಲಯ್ಯ, ಏನ್ ಚರ್ಚಿಗೆ ಬಂದಿಲ್ಲ? ದೇವರ ಸನ್ನಿಧಿಗೆ ಬರಲಿಕ್ಕೆ ನೆವ ಬೇಕಾ? ಯಾಕೆ ಇಷ್ಟು ಕಠಿಣವಾಗಿ ನಾನು ಹೇಳ್ತಾ ಇದ್ದೇನೆ ಗೊತ್ತಾ ಪ್ರಿಯರೇ? ನಾನು ಯಾವತ್ತೂ ಚರ್ಚ್ ಬಿಟ್ಟಿಲ್ಲ. ನಿಮ್ಮ ಮುಂದೆ ಬೋಧಿಸುವ ಸೇವಕನು ನಿಮ್ಮನ್ನು ಕೂಡ ಚರ್ಚ್ ಬಿಡಬಾರ್ದು ಅಂತ ಹೇಳೋದೇ ನನ್ನ ಅಭ್ಯಾಸ. ಚರ್ಚ್ ತಪ್ಪಿಸಬಾರ್ದು, ದೇವರ ಸನ್ನಿಧಿ ತಪ್ಪಿಸಬಾರ್ದು. ಪ್ರಾಣ ಹೋದ್ರು ಸರಿ. ಹಲ್ಲೆಲೂಯಾ. ರೆಡಿನಾ? ಪ್ರಾಣ ಹೋದ್ರು ಸರಿ. ಸುರೇಶ ಕುಡ್ದಿದ್ದ, ಚಂದ್ರ ಕುಡ್ದಿದ್ದ, ಪೀರ್ಲಬ್ಬರ್ ಅಡ್ಡಾಡ್, ನಾವೆಲ್ಲ ದೇವ್ರು ಕೇಳಲ್ಲ. ಸುರೇಶ ಕುಡ್ದಿದ್ದ, ಚಂದ್ರ ಕುಡ್ದಿದ್ದ, ನೀನ್ ದೇವರ ಮಂದಿರದಲ್ಲಿ ಇರ್ಬೇಕು. ನವ ಹೇಳಿದ್ರೆ ದೇವರು ಕೇಳಲ್ಲ. ದೇವರ ಆಜ್ಞೆ ಅದು. 6 ದಿವಸ ಕೆಲಸ ಮಾಡಿ 7ರಿಂದ ದೇವರ ಸನ್ನಿಧಿಯಲ್ಲಿದೆ. ದೇವರ ದೈವ ಆಜ್ಞೆ ಅದು. ಯಾರು ನವ ಹೇಳಿದ್ರೆ ದೇವರು ಕೇಳ್ತಾನ? ಒಂದು ವೇಳೆ ಅದೇ ವಾರ
ಶಂಕರಪ್ಪನಿಗೆ ಹೋಗೋ ಅಭಿಷೇಕ ಬೇರೆ ಹೊಂದ್ಕೊಳ್ತಾರೆ. ಶಂಕರಪ್ಪನಿಗೆ ಹೋಗೋ ಅಭಿಷೇಕ, ಶಂಕರಪ್ಪನ ಮನೆಗೆ ಹೋಗೋ ಆಶೀರ್ವಾದ ಬೇರೆ ತೆಗೆದುಕೊಂಡು ಹೋಗ್ತಾರೆ. ಆ ಪ್ಲೇಸ್ ಅಲ್ಲಿ ನಾವು ಇರ್ಬೇಕು. ಸಾಮವೇಲನ ಎಣ್ಣೆ ಕೊಂಬ ತೆಗೆದುಕೊಂಡು ಬಂದು ಇಸಾಯನಿಗೆ ಹೋಗುವಾಗ ದಾವೀದನಲ್ಲಿ ಇದ್ದಾನೆ. ಅವನು ಅಭಿಷೇಕ ಮಾಡಿದ ದಾವೀದನ ಜೀವಿತವೆಲ್ಲ ಕೂಡ ಚೆಂಡು. ಎಲ್ಲಿವರೆಗೂ ಕುರುಬನು ಗೊತ್ತಾ ದಾವೀದನು? ಎಲ್ಲಿವರೆಗೆ ಕುರುಬನು ಗೊತ್ತಾ? ಮರಿಗಳ ದೇಶವನು ಗೊತ್ತಾ? ಮರಿಗಳಿಗೆ ಹಾಲು ಕುಡಿಸೋನು ಗೊತ್ತಾ? ಅಭಿಷೇಕ ಇಲ್ಲವರಿಗೆ. ಯಾವಾಗ ಅಭಿಷೇಕ ಬಂದು ಟೋಟಲ್ ಲೈಫ್ ಎಲ್ಲ ಚೇಂಜ್. ಇಲ್ಲಿವರೆಗೆ ನಮ್ಮಲ್ಲಿ ಏನಾದ್ರೂ ಚೇಂಜ್ ಆಗಿದೆಯಾ? ಅದೇ ಸೇಮ್. ಡಾಕ್ಟರ್ಸ್ ಪ್ರೇಯರ್ ಮಾಡುವ ಶಕ್ತಿ ಕೂಡ ನಮ್ಮಲ್ಲಿಲ್ಲ. ನೀನು ಡಾಕ್ಟರ್ಸ್ ಪ್ರೇಯರ್ ಮಾಡಿದ್ರೆ ಸಹಿತ ನಿನ್ನ ಬಾಯಿ ಬೀಗಾಗ್ತಾನೆ. ಈ ಬಾಯಿ ಮಚ್ಚಿ ಎಲ್ಲ ನೋಡಿ. ನೀನು ಮೊನ್ನೆ ಆಯ್ತು ಚರ್ಚ್ ಹೋಗಿದ್ಯಾ? ಹೋಗಿದ್ಯಾ? ಮೊನ್ನೆ ಆಯ್ತಾರ ಒಳ್ಳೆ ನೀನು ಸಿಗರೇಟ್ ಸೇರಿಲ್ಲ? ಮೊನ್ನೆ ಸಂಡೆ ಮೊನ್ನೆ ಈ ಕಡೆ ದಿನ ನೀನು ಅಸ್ಪೃತಿಕ್ಕಿಲ್ಲ, ಅವ್ರ ಮೇಲೆ ಚಾಡಿ ಹೇಳಿಲ್ಲ, ಇವ್ರು ನಿಯಾರಿಸಿಲ್ಲ, ಅವ್ರನ್ನ ಬೈದಿಲ್ಲ, ಇವ್ರನ್ನ ದೂಷಿಸಿಲ್ಲ. ಬಾಯ್ ಮಾತ್ ಇನ್ನೊಂದು ಪ್ರಾರ್ಥನೆ ನಾನು ಕಿಡ್ನಿ ದೇವರು ಕೇಳೋದು ಮುಚ್ಚು ಬಾಯ್ ಅಂತ ಹೇಳಿ ಬಾಯಿಗೆ ಬರೋದು. ಅನೇಕರು ಪ್ರಾರ್ಥನೆ ಬರಲ್ಲ. ಪ್ರಾರ್ಥನೆ ಮಾಡಿದೆ. ಹೆಂಗ್ ಮಾಡಿ ಪ್ರಾರ್ಥನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತನ್ ಕೂಡ ಮಾಡ್ತಾನೆ ನಮ್ಮ ಪ್ರಾರ್ಥನೆ. ಸೈತನ್ ಕೂಡ ಮಾಡ್ತಾನೆ ಪ್ರಾರ್ಥನೆ. ಮತ್ತೆ ಹಂಗೆ ನಾವು ಮಿಸ್ ಆಗಬಾರ್ದು. ಸೈತನ್ ಕೂಡ ಒಂದು ಪ್ರಾರ್ಥನೆ. ಯಾವಾಗ ನೀವು ತುಂಬಲು ಪಡ್ತೀಯೋ ನಿನ್ನ ಜೀವಿತ ಬದಲಾಗಬೇಕು. ಅನ್ಯರು ನೋಡಿ ಹೇಳ್ಬೇಕು, ಇವ್ರು ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ, ಇವರಲ್ಲೇನೋ ವ್ಯತ್ಯಾಸ ಕಾಣ್ತಾ ಇದೆ. ಎಲ್ಲಿವರೆಗೂ ನಿನ್ನಲ್ಲಿ ಅಭಿಷೇಕದ ಆತ್ಮನಿಲ್ಲವೋ ಅಲ್ಲಿವರೆಗೆ ನಿನ್ನ ಮನುಷ್ಯನೇ. ಯಾವಾಗ ನಿನ್ನಲ್ಲಿ ಅಭಿಷೇಕದ ಆತ್ಮನ ಬಂದು ನಿನ್ನ ಜೊತೆ ಬೇರೆಯೊಬ್ಬರು ಯಾರೋ ಇದ್ದಾರೆ. ಯಾರವರು? ಆ ವ್ಯಕ್ತಿ ನಜರೇತನೇ ಯೇಸು ಕ್ರಿಸ್ತನ ಚಪ್ರ. ಅಭಿಷೇಕ ಹೊಂದಿದ ಜೀವಿತ ಹೆಂಗಿರ್ತದೆ ಹೇಳಮ್ಮ? ಏನಪ್ಪ ಅಭಿಷೇಕ ಹೊಂದಿದ ಜೀವಿತ ಹೆಂಗಿರ್ತದೆ ಹೇಳ್ರಿ? ಹಂಗೆ ಸಾಗಲ್ಲ. ಹೆಂಗಿದ್ರೆ ಹಂಗೆ ನಡೆಯಲ್ಲ. ಅಭಿಷೇಕ ಒಪ್ಪಲ್ಲ. ದಾವೀದನಲ್ಲಿ ಅಭಿಷೇಕ ಇದೆ, ಸವಾಲಿದೆ. ಮುಂದೆ ಒಂದು ದಾವೀದನಲ್ಲಿ ಅಭಿಷೇಕ ಇದೆ, ಮುಂದೆ ಒಂದು ಸವಾಲಿದೆ. ಅಭಿಷೇಕ ಇದ್ದವ್ರು ಎಷ್ಟೋ ಜನ ಸವಾಲನ್ನು ಸುಮ್ಮನೆ ನೋಡ್ತಾ ಇದ್ದಾರೆ. ಯಾವಾಗ ದಾವೀದನಿಗೆ ಎಂಟ್ರಿ ಆದ ದೇವರ ಆತ್ಮನು ದಾವೀದನಲ್ಲಿ ಅಭಿಷೇಕ ಪ್ರೇರಣೆ ಮಾಡಿ ಹೋಗಿ ನಿನ್ ಮುಂದೆ ನಾನಿದ್ದೀನಿ ನಿನ್ ಸಂಗ ಹೋಗ. ದಾವೀದನ ಹೋಗ್ತಾ ಇದ್ದಾನೆ, ಸವಾಲನ್ನು ಎದುರಿಸ್ತಾರೆ. ಯುದ್ಧ ಮಾಡ್ಲಿಕ್ಕೆ ನಾನಿದ್ದೀನಿ, ಇಲ್ಲಿ ನಾನಿದ್ದೀನಿ. ಯಾರನ್ನ ಪ್ರೇರಣೆ ಮಾಡಿದ್ದು ಪ್ರೇಮೆ? ಯಾರನ್ನ ಪ್ರೇರಣೆ ಮಾಡಿದ್ದು ಹೇಳ್ರಿ? ದೇವರ ಅಭಿಷೇಕ. ಸಾಮವೇಲನ ಅಭಿಷೇಕ ಮಾಡಿದನೋ ಅದೇ ಅಭಿಷೇಕ ಗೊಲಿಯಾತನ ಮುಂದೆ ನಿಂತಿದ್ದಾನೆ. ದಾವೀದನು ಚಿಕ್ಕವನಾಗಿ, ಗೊಲಿಯಾತನು ಬಹು ವಿಶಾಲವಾಗಿ ಎತ್ತರವಾಗಿ ದಡ್ಸಾಗಿದ್ದಾನೆ. ಅವನಿಗೆ ಏನು ಲೆಕ್ಕ ಕಾಣ್ತಾ ಇಲ್ಲ. ನನ್ನಲ್ಲಿ ದೇವರ ಆತ್ಮನಿದ್ದಾನೆ. ಅಭಿಷೇಕ ಬೇಕು, ಆ ಎಣ್ಣೆ ಬೇಕು ಪ್ರಿಯ ಆತ್ಮೀಯರೇ, ಆ ಸಿದ್ಧತೆ ಬೇಕು ಪ್ರಿಯರೇ. ಯಾವಾಗ ಹೇಳ್ಬೇಡ್ರಿ, ಗಂಡ ಬಿಡ್ಲಿಲ್ಲ, ಮಕ್ಕಳು ಬಿಡ್ಲಿಲ್ಲ, ಹೆಂಡತಿ ಬಿಡ್ಲಿಲ್ಲ, ಅಮ್ಮ ಬಿಡ್ಲಿಲ್ಲ, ಅವ್ರು ಬಿಡ್ಲಿಲ್ಲ, ಇವ್ರು ಬಿಡ್ಲಿಲ್ಲ, ರಕ್ಷಣೆ ಹೊಂದ್ಕೊಡ್ಸೋ, ಇವೆಲ್ಲ ಬೇಕಾಗಿಲ್ಲ. ತೀರ್ಮಾನ ಮಾಡು, ಸತ್ರೆ ನಮ್ಮ ದೇವರಿಗೆ, ಬದುಕಿದ್ರು ನಮ್ಮ ದೇವರು. ಈ ತೀರ್ಮಾನ ಮಾಡು. ದೇವರ ಅಭಿಷೇಕ ಅನೇಕ ನೀನು ಮಾತಾಡುವಾಗಲೇ ದೇವರ ದೈವ ವಾಕ್ಯದಿಂದ ಅಭಿಷೇಕದಿಂದ ತುಂಬಲ್ಪಡ್ತಾರೆ. ನಿನ್ನ ಮಾತುಗಳೊಂದಿಗೆ ಅನೇಕರು ತುಂಬಲ್ಪಡ್ತಾರೆ. ಅಭಿಷೇಕ ಅಂತದ್ದು, ಅನೈಂಟಿಂಗ್ ಅಂತದ್ದು. ಹಲ್ಲೆಲೂಯಾ. ಅಭಿಷೇಕ ಇಲ್ಲದೆ ಹೋದ್ರೆ ವೇಸ್ಟ್ ಜೀವಿತ. ಎಲ್ಲ ರೀತಿಯ ಕೇಳೋಣ, ದೇವನನ್ನು ಅಭಿಷೇಕ ಮಾಡು. ಗಮನಿಸಿ, ದೇವಾಲಯನೆಲ್ಲ ಅಭಿಷೇಕ ಮಾಡ್ತಾ ಎಲ್ಲ ದೇವರೇ ಈ ದಿನ ಅಭಿಷೇಕ ಇಲ್ಲದೆ ಹೋದ್ರೆ ನಾನು ಸಿದ್ಧನಾಗಬೇಕಂದ್ರೆ ನಿನ್ನ ಅಭಿಷೇಕ ಬೇಕು. ಆ ಎಣ್ಣೆ ಇದ್ದವ್ರು ಮಾತ್ರ ಪರಲೋಕಕ್ಕೆ ಹೋಗಿದ್ದಾರೆ. ಅವ್ರು ಹೋದ ಕೂಡಲೇ ಡೋರ್ ಕ್ಲೋಸ್ ಆಗಿದೆ. ನನ್ನಲ್ಲಿ ಎಣ್ಣೆ ಇದೆ ಹೋದ್ರೆ ನಾನು ಹೊರಗಡೆ ಇರ್ಬೇಕಾಗ್ತದೆ. ನಿನ್ನ ಎಣ್ಣೆಯಿಂದ ನನ್ನನ್ನು ತುಂಬಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಕೊರಿಂಥಿಯರು ಬರೆದ ಪತ್ರಿಕೆ 14ನೇ ಅಧ್ಯಾಯ 1, 2, 3, 4. 1 ಕೊರಿಂಥಿಯರು ಬರೆದ ಪತ್ರಿಕೆ 14ನೇ ಅಧ್ಯಾಯ 1, 2, 3, 4. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ದೇವರ ಸಂದೇಶವನ್ನು ಶ್ರದ್ಧೆಯಿಂದ ಕೇಳಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಆತನು
ಯಾವಾಗ ಇದ್ದಾತನು ಇರುವಾತನು. ಫಸ್ಟ್ ಕೊರಿಂಥಿಯರ ಬರೆದ ಪತ್ರಿಕೆ 14ನೇ ಅಧ್ಯಾಯ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು ಬರೀ ಪ್ರೀತಿ ಇದ್ರೆ ಸಾಲಲ್ಲ ಪ್ರಿಯರೇ, ಅಂತದ ಪವಿತ್ರಾತ್ಮನಿಂದ ಉಂಟಾಗುವ ವರಗಳು ನಿನ್ನಲ್ಲಿ ಬೇಕು ನಮ್ಮೆಲ್ಲರಲ್ಲಿ. ನಾಳೆ ಒಂದು ಯೇಸು ಸ್ವಾಮಿ ಬಂದು ಎಷ್ಟು ಜನರ ದೇವರ ರಾಜ್ಯಕ್ಕಾಗಿ ಸಿದ್ಧ ಮಾಡಿದೀಯಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ಬೋದು ನೀವು? ಎಷ್ಟು ಜನರು ನೀವು ಸಿದ್ಧ ಮಾಡಿದೀಯಮ್ಮ ಅಂತ ಯೇಸು ಸ್ವಾಮಿ ಕೇಳಿದ್ರೆ ನೀವೆಲ್ಲ ಏನ್ ಹೇಳ್ಬೋದಮ್ಮ? ಹಿಂಗೆ ಹೇಳಿದ್ರೆ ಹೋಗ್ತಾನೆ ದೇವರು. ನಾನೇ ಸಂಡೇ ಚರ್ಚಿಗೆ ಹೋಗಲ್ಲ ಸ್ವಾಮಿ, ಒಂದು ವಾರ ಹೋದ್ರೆ ಇನ್ನೊಂದು ವಾರ ಹೋಗಲ್ಲ, ಅವಾಗ ಹೋಗಿ ಸ್ವಲ್ಪ ಕೆಟ್ಟ ಚಟಗಳು ಅವಾಗ ಬೇರೆ ಬೈಯುವ ಬುದ್ಧಿ ಇದೆ, ಬೇರೆ ದೂಷಿಸುವ ಬುದ್ಧಿ ಇದೆ, ಅವಾಗ ಗಂಡನ ಬೈಯೋ ಬುದ್ಧಿ ಇದೆ, ಅವಾಗ ಹೆಂಡತಿನ ಬೈಯೋ ಬುದ್ಧಿ. ದೇವ್ರು ಹೋಗ್ತಾನ? ನಾನು ಯಾವಾಗ ಹೋಗ್ತೀನಿ ಯಾವಾಗ ಹೋಗಿ ಯಾವಾಗ ಬರ್ತೀನಿ ಏನು ತೊಂದರೆ ಇಲ್ಲ, ಆದ್ರೆ ದೇವ್ರ ಆಶೀರ್ವಾದ ಒಂದಿದ್ರೆ ಸಾಕಂತ ಹೇಳಿದ್ರೆ ದೇವ್ರು ಹೇಳ್ತಾನೆ. ಅದೇ ಆಶೀರ್ವಾದದಲ್ಲಿ ಬದುಕಮ್ಮ, ಅಭಿಷೇಕದಲ್ಲಿ ನೀನು ಬರಬೇಡ. ಅಭಿಷೇಕ ಅಂದ್ರೆ ಏನ್ ಹೇಳ್ರಿ? ಅಭಿಷೇಕ ಇದ್ರೆ ದುರಾತ್ಮ ನಿನ್ನ ನೋಡಿ ಭಯಪಡುತ್ತೆ. ಅಭಿಷೇಕ ನಿನ್ನಲ್ಲಿದ್ರೆ ನೀನು ಡಿಫ್ರೆಂಟ್ ಆಗಿ ಕಾಣ್ತೀಯ, ಲೋಕದವರಾಗೆ ಕಾಣಲ್ಲ ನೀವು. ಡಿಫ್ರೆಂಟ್ ಅಭಿಷೇಕ ನಿನ್ನಲ್ಲಿತ್ತಂದ್ರೆ ಎಲ್ಲ ಟೋಟಲ್ ಡಿಫ್ರೆಂಟ್ ಇದ್ದ ಮನುಷ್ಯರು ನೋಡಿ ದುರಾತ್ಮ ಭಯಪಡ್ತದೆ, ಲೋಕದವರು ಭಯಪಡ್ತಾರೆ, ಎಲ್ಲ ಶೈತಾನ ಶಕ್ತಿಗಳೆಲ್ಲ ಕೂಡ ಭಯಪಡ್ತವೆ. ಧರ್ಮೋಪದೇಶ ಕಾಂಡವು 28ನೇ ಅಧ್ಯಾಯ ವಾಕ್ಯದಲ್ಲಿ ನೋಡುವಾಗ, ನೀವು ಯೆಹೋವನಿಂದ ಆಶೀರ್ವದಿಸಲ್ಪಟ್ಟ ಜನರೆಂಬುದಾಗಿ ಅನ್ಯರು ನಿಮ್ಮನ್ನು ನೋಡಿ ಭಯಪಡುವರು. ಇದೀರಾ? ನಿಮ್ಮನ್ನು ನೋಡಿ ನೊಣ ಕೂಡ ಭಯ ಪಡ್ತಾ ಇಲ್ಲ ಅಂದ್ರೆ ಏನು ನಮ್ಮಲ್ಲಿ ಪವರ್ ಇಲ್ಲ ಅಂತ ಅರ್ಥ, ಅಭಿಷೇಕ ಇಲ್ಲ ಅಂತ ಅರ್ಥ. ಅಭಿಷೇಕ ನಮ್ಮನ್ನು ನಡೆಸಬೇಕು, ಅಭಿಷೇಕನ ಹೊಂದಿಕೊಳ್ಬೇಕು. ದೇವರ ಸನ್ನಿಧಿಯಲ್ಲಿ ಅಭಿಷೇಕ ಇದೆ, ಅದನ್ನು ಮರಿಬಾರ್ದು. ಅಭಿಷೇಕ ಹೊಂದಿಕೊಳ್ಬೇಕು. ಅಭಿಷೇಕ ಹೊಂದಿಕೊಳ್ಳುವಾಗ ಏನೇನು ಕಾರ್ಯ ವಾಕ್ಯ ಹೇಳ್ತದೆ ನೋಡ್ರಿ, ಆ 14:1 ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ, ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಏನ್ ಮಾಡ್ಬೇಕಂತ? ಪ್ರವಾದಿಸುವ ವರ. ಅಭಿಷೇಕದಲ್ಲಿ ಏನಿದೆ ಹೇಳ್ರಿ? ಅಭಿಷೇಕದಲ್ಲಿ ಏನಿದೆ ಹೇಳ್ರಿ? ಪೌಲನು ಹೇಳ್ತಾ ಇದ್ದಾನೆ ಒಂದು ಸಲ ಒಂದು ಸಂಘದಲ್ಲಿ, ನಾನು ಜ್ಞಾನ ಡಂಬದಿಂದಾಗಲಿ ವಾಕ್ಚಾತುರ್ಯದಿಂದಾಗಲಿ ನಿಮ್ಮ ಮಧ್ಯದಲ್ಲಿ ಬರಲಿಲ್ಲ, ಪವಿತ್ರಾತ್ಮನ ಪ್ರೇರಣೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದಿದ್ದೀನಿ. ಅದಕ್ಕೆ ನಿಮಗೆ ಸುವಾರ್ತೆ ಸಾರ್ತಾ ಇದ್ದೀನಿ, ಅದಕ್ಕೆ ಸಂಘ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಸಭೆ ಕೂಡಿಸ್ತಾ ಇದ್ದೀನಿ, ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಪೌಲ್ ಹೇಳ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ ಏನ್ ಮಾಡ್ಬೇಕಂತ? ಪ್ರವಾದನೆಯ ಅಭ್ಯಾಸ, ಆತ್ಮಬಲದ ಅಭ್ಯಾಸ, ವಾಣಿಗಳಾಡುವ ಅಭ್ಯಾಸ. ಇದರಲ್ಲಿ ನಾವು ಕಾಲ ಕಳೆದ್ರೆ ದೇವಾದಿ ದೇವರು ನಮ್ಮನ್ನು ಬಿಟ್ಟು ಹೋಗ್ಬೋದಾ? ಸಾಧ್ಯವಿಲ್ಲ. ಸ್ವಲ್ಪ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ವಾಣಿಯನ್ನ ಆಡುವವನು ದೇವರ ಸಂಗಡ ಮಾತಾಡುತ್ತಾನೆ, ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ, ಅವನು ಆತ್ಮ ಏನಂತ? ಆತ್ಮ ಎಲ್ಲರ ಏನಂತ? ಆತ್ಮ ಪ್ರೇರಿತನಾಗಿ ರಹಸ್ಯ ಅರ್ಥವನ್ನು ನುಡಿಯುತ್ತಿದ್ದರು, ಯಾರು ತಿಳ್ಕೊಳ್ಳುವುದಿಲ್ಲ. ಏನೇನು ಸ್ಪಷ್ಟವಾಗಿ ಹೇಳ್ತದೆ. ಯಾರು ತಿಳ್ಕೊಳ್ಳಲ್ಲ ಅವರು? ನಾನು ಆಡುವ ದೇವರ ವಾಕ್ಯ ನಿಮಗೆ ತಿಳಿಬೇಕಂದ್ರೆ ನಮ್ಮಲ್ಲಿ ಏನ್ ಬೇಕಂತ ಹೇಳಿದ್ರೆ ಆತ್ಮನ ಬಲ ಬೇಕು. ಆತ್ಮನ ರಾಶಿಗಳು ಕಂಡುಕೊಳ್ಬೇಕಂದ್ರೆ ಅಭಿಷೇಕದ ಬಲ ಬೇಕು. ಬರೀ ಪ್ರೀತಿಯನ್ನು ಇದ್ರೆ ಸಾಲ ಬೇಕು ಜೀವಿತದಲ್ಲಿ. ಅದಕ್ಕಿಂತ ಈ ವರಗಳು ಕೂಡ ಬಹಳ ಇಂಪಾರ್ಟೆಂಟ್. ಈ ವರಗಳು ಯಾವಾಗಂದ್ರೆ ದೇವರ ಅಭಿಷೇಕ ಹೊಂದಿದಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ. ಇಲ್ಲಾಂದ್ರೆ ನಾವೆಲ್ಲರೂ ದೂಷಿಸ್ಕೊಂತ ಹೋಗ್ಬಿಡ್ತೀವಿ. ಏನ್ ಮಾಡ್ತಾರೆ ಹೇಳ್ರಿ? ಏನ್ ಮಾಡ್ತಾರೆ ಹೇಳ್ರಿ? ದೂಷಿಸ್ಕೊಂತ ಅವ್ರ ಮೇಲೆ ಇವ್ರು ಚಾರ್ಜ್ ಹೇಳೋದು, ಇವ್ರ ಮೇಲೆ ಅವ್ರು ಚಾರ್ಜ್ ಹೇಳೋದು, ಅವ್ರ ಮ್ಯಾಗ ಇವ್ರ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಅವ್ರು ಹೇಳೋದು, ಸಭೆ ಮ್ಯಾಗ ಇವ್ರು ಹೇಳೋದು, ದುಡ್ಡು ಕೇಳ್ತಾರಂತ ಹೇಳೋದು, ರೊಕ್ಕ ಕೇಳ್ತಾರಂತ ಹೇಳೋದು, ಅದು ಕೇಳ್ತಾರಂತ ಹೇಳೋದು. ಇದೇ ಯಾವ್ದು ದುರಾತ್ಮನ ಕಾರ್ಯ. ದುರಾತ್ಮನ ಕಾರ್ಯ ಇದೇನು ದೇವರಾತ್ಮನ ಕಾರ್ಯ ಅಲ್ಲ. ದೇವರಾತ್ಮನ ಕಾರ್ಯ ಬೇರೆ. ದೇವರಿಗೆ ಗೊತ್ತು ನಿನ್ನ ಹತ್ರ ಇದೆಯೋ ಇಲ್ಲೋ, ನೀನು ಹೆಂಗಿದೆಯೋ, ಏನ್ ಕಥೋ, ನೀನ್ ಏನ್ ಮಾಡ್ತಾ ಇದೀಯ, ಎಲ್ಲಿ ಕುಂದುತ್ತಾ ಇದೀಯ, ಎಲ್ಲಿ ಹೋಗ್ತಾ ಇದೀಯ, ಎಲ್ಲಿ ಇದೆಲ್ಲ ದೇವರಿಗೆ ಗೊತ್ತು.
ನೀನು ದೇವರ ಚಿತ್ತ ಮಾಡುವಾಗ ಸಮಾಧಾನ ಇರ್ತದಯ್ಯ ನಿನ್ನ ಹತ್ರ. ಅಮ್ಮ, ಸಮಾಧಾನ ಇರ್ತದೆ ನಿಮ್ಮ ಹತ್ರ. ಏನು ಗಲಿಬಿಲಿರಲ್ಲ, ಏನು ಗಲಿಬಿಲಿರಲ್ಲ, ಸಮಾಧಾನ ಇರ್ತದೆ. ನೀನು ದೇವರ ಚಿತ್ತ ಮಾಡುವಾಗ ಏನು ಕಳೆದವರು ಸಮಾಧಾನವಾಗಿದೆ, ಏನು ಬಂದರೂ ಸಮಾಧಾನವಾಗಿರ್ತದೆ. ಇದು ದೇವರಾತ್ಮನಿಂದ ಆಗುವ ಕಾರ್ಯ. ದೇವರಾತ್ಮ ನಮ್ಮಲ್ಲಿಂದ ಹೋದ್ರೆ ಯಾವಾಗಲೂ ಗಲಿಬಿಲಿ. ನಾವು ಯಾವ ತರ ಬುಸ್ ಬಿಡ್ತಾರೆ, ಬುಸ್ ಬುಸ್ ಬುಸ್. ಹಲ್ಲೆಲೂಯಾ. ಎಲ್ಲ ಕಡೆ ನೋಡ್ತಾ ಇರ್ತೀವಿ. ನಾವೇ ಹೆಂಗ್ ನೋಡ್ತಾ ಇರ್ತೇನೆ, ಬುಸ್ ಬುಸ್, ಯಾರು ಬರ್ತಾರೇನೋ. ಅದಕ್ಕೇನು ಸ್ವಭಾವ ಗೊತ್ತಾ? ಯಾರು ಹಿಡ್ಕೊಂಡು ಕಾಟ ಹಾಕೋದೇ ಸ್ವಭಾವ, ಮನುಷ್ಯರಿಗೆ ಹಾನಿ ಮಾಡುವ ಸ್ವಭಾವ. ದುರಾತ್ಮನಿಂದ ಪ್ರೇರಣೆ ಆಗುವುದಾದ್ರೆ ಅದೇ ಸ್ವಭಾವ ನಮ್ಮಲ್ಲಿರ್ತದೆ. ದೇವರಾತ್ಮನಿಂದ ಪ್ರೇರಣೆ ಆಗುವುದಾದ್ರೆ ಅಭಿಷೇಕದ ಆತ್ಮ ನಮ್ಮಲ್ಲಿ ಅನೇಕರು ರಕ್ಷಿಸ್ತೇವೆ. ನಾವು ಅನೇಕರು ರಕ್ಷಿಸಿಕೊಳ್ತೀವಿ, ಅನೇಕರು ಸಂಶಿತರಾಗಿ ಪರಲೋಕ ರಾಜ್ಯಕ್ಕಾಗಿ ನಾವು ಸಿದ್ಧಪಡಿಸಬೇಕು. ಎಲ್ಲರೂ ಹೇಳೋಣ, ದೇವರೇ ನನ್ನ ಆತ್ಮನ ಬಲದಿಂದ ತುಂಬು. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳಿ. ನೀವೆಲ್ಲರೂ ಹೇಳಂತ ಹೇಳ್ಬೇಕು. ನಾನು ಎಷ್ಟು ಸಲ ಹೇಳ್ಬೇಕು? ನೀವು ಒಂದ್ಸಲ ಹೇಳಿದ್ರೆ ಹೇಳ್ಬೋದಲ್ಲ. ಅಂದ್ರೆ ನಿಮ್ಮಲ್ಲಿ ಇನ್ನೂ ಅವಿಧೇಯತೆ ಕಾಣಿಸ್ತಾ ಇದೆ. ಏನ್ ಕಾಣ್ತಾ ಇದೆ ಹೇಳಿ? ಏನ್ ಕಾಣ್ತಾ ಇದೆ? ಅವಿಧೇಯತೆ. ಭಕ್ತನಾದ ಪೌಲನು ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ 15:16 ಇರಬೇಕು, ನಾನು ಅವಿಧೇಯರ ಗುಂಪಿನ ಮಧ್ಯದಲ್ಲಿ ಇದ್ದೀನಿ ಪ್ರಭುವ. ಏನು? ಒಂದ್ಸಲ ಹೇಳಿದ್ರೆ ಏನ್ ಹೇಳ್ರಿ? ಒಂದ್ಸಲ ಹೇಳಿದ್ರೆ ನಿರ್ಲಕ್ಷ್ಯವಾಗಿ ಸಭೆಯಲ್ಲಿ ದೇವರು ಬಿಡಲ್ಲ. ಪವಿತ್ರಾತ್ಮ ಯಾವಾಗಿಂದ ಒಡೆದು ಮೋಡ್ ಮಾಡ್ತಾನೆ ಇರ್ತಾನೆ. ಯಾರನ್ನು ಬಿಡಲ್ಲ. ಇಲ್ಲಿ ಮಿನಿಸ್ಟರ್ ಬಂದು ವಾಕ್ಯ ಕೇಳಿದ್ರು ಸೇಮ್ ಇರ್ತದೆ ವಾಕ್ಯ. ಮಿನಿಸ್ಟರ್ ಬಗ್ಗೆ ವಾಕ್ಯ ಹೇಳಕ್ಕಾಗಲ್ಲ. ಮಿನಿಸ್ಟರ್ ಪರಿಪಾಲಕ ಅಂತ ಹೇಳಕ್ಕಾಗಲ್ಲ. ಮಿನಿಸ್ಟರ್ ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಅಂತ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಮಿನಿಸ್ಟರ್ ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಅಂತ ಹೇಳಕ್ಕಾಗಲ್ಲ. ನಿನ್ನ ಹೇಳ್ಬೋದು, ನೀನು ಅಭಿಷೇಕ ಹೊಂದಿ ದೇವರಾತ್ಮನ ಬಲ ಹೊಂದಿದ ನಿನ್ನ ಬಗ್ಗೆ ಗ್ಯಾರಂಟಿ ಕೊಡ್ಬೋದು, ನೀನು ಪರಲೋಕ ರಾಜ್ಯ ಇದೆ ನಿನಗಂತ. ಆತ್ಮೀಯರೇ ಗಮನಿಸ್ರಿ. ನೆಕ್ಸ್ಟ್ ವಾಕ್ಯ ಪ್ರಕಟಣೆ ಬರೆದ ಗ್ರಂಥ ನಮ್ಮ ಜೀವಿತ ಹೆಂಗಿರ್ಬೇಕೆಂಬುದಾಗಿ 3ನೇ ಅಧ್ಯಾಯ 15-16. ಪ್ರಕಟಣೆ 3:15-16-17. ಪ್ರಕಟಣೆ 3:15-16-17. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ರೆ ಒಳ್ಳೆಯದಾಗಿತ್ತು. ಒಳ್ಳೆಯದಾಗಿತ್ತು. ಎರಡು ತಪ್ಪಿದೀವಂತ ನೀವು ಕೆಲವರು. ಹೆಂಗಿದೀವಂತ? ತಣ್ಣಗಿಲ್ಲ, ಬೆಚ್ಚಗಿಲ್ಲ, ರಕ್ಷಣೆ ಇಲ್ಲ. ರಕ್ಷಣೆ ಹೊಂದಿದ್ರು ರಕ್ಷಣೆ ತೃಪ್ತಿನೂ ಇಲ್ಲ. ರಕ್ಷಣೆ ಇಲ್ಲ, ರಕ್ಷಣೆ ಇದ್ರೂ ಬಾಳ ಮನಸ್ಸಿಲ್ಲ. ರಕ್ಷಣೆ ಇಲ್ಲ, ಹಳೆಯ ಸ್ವಭಾವ ಹಂಗೆ ಇದೆ. ರಕ್ಷಣೆ ಹೊಂದಿದ್ದಾರೆ, ಅದೇ ಹಂಗೆ ಇದೆ. ಏನ್ ಮಾಡ್ತಿ ತೆಗೆದುಕೊಂಡು? ಅವರೆಲ್ಲ ಸೈತಾನಿಗೆ ಲಾಭ, ದೇವರಿಗೆ ಲಾಭ ಏನಿಲ್ಲ. ಅವರು ಸೈತಾನಿಗೆ ಲಾಭ, ಸೈತಾನಿಗೆ ಒಳ್ಳೆ ಬೆನಿಫಿಟ್ ಇಂಥವ್ರೆಲ್ಲ. ದೇವರಿಗೆ ಲಾಭ ಆದವರು ಆತ್ಮೀಯತೆಯನ್ನು ಗ್ರಹಿಸಿಕೊಂಡವ್ರು. ವಾಕ್ಯ ಇರ್ತದೆ, ನೀನಿದ್ರೆ ತಣ್ಣಗನ್ನ ಇರು, ಇದ್ರೆ ಬೆಚ್ಚಗನ್ನ ಇರು. ಉಗುರು ಬೆಚ್ಚಗೆ ಇರಬೇಡಪ್ಪ. ಉಗುರು ಬೆಚ್ಚಗಿದ್ರೆ ನನ್ನ ಬಾಯಿನ ನಿನ್ನ ಕಾರಿ ಬಿಡುದಂತ ದೇವರು ವಾಕ್ಯ ಹೇಳುತ್ತೆ. ಪ್ರಕಟಣೆ ಸ್ಪಷ್ಟವಾಗಿ ಹೇಳ್ತದೆ, ಉಗುರು ಬೆಚ್ಚಗೆ ಇದ್ರೆ ನಾನು ನಿನ್ನ ಕಾರಿ ಬಿಡ್ತಾ ಇದ್ದೀನಿ. ನಾವೇನ್ ಅನ್ಕೊಳ್ತಾ ಇದ್ವಿ? ನನಗೆ ಎಲ್ಲ ಇದೆ, ಹಲ್ಲೆಲೂಯಾ, ನನಗೆಲ್ಲ ಇದೆ ಅಂತ ಕಾಲ ಎಗರಾಗ್ತೀವಿ. ವಾಕ್ಯ ಇರ್ತದೆ, ನೀನು ಏನು ಇಲ್ಲದವು ನೀನು. ನಿನಗೆ ಗೊತ್ತಾ ನೀನು ಬರೇ ಬತ್ತಲಾಗಿದೆಯಲ್ವ? ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತಾ ಇದ್ದೆ. ಹೆಂಗಿದೀವಿ ಅಂತ ನಾವೆಲ್ಲ ಹೋದ್ರೆ ಕೆಳಗೆ ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಾಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ನನ್ನ ಬಾಯಿಯೊಳಗಿಂದ ಕಾರುವೆನು. ಯಾರ್ಯಾರು ಕಾಡ್ತಾರಂತ? ನಾನು ಪ್ರಾರ್ಥನೆಗೆ ಬರ್ತಾ ಇದ್ದೀನಿ, ನಾನು ಬೈಬಲ್ ಗೊತ್ತು, ನನಗೆಲ್ಲ ಗೊತ್ತು, ನಾನು ದೇವರ ದಿನ ಗೊತ್ತು, ನನಗೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿದ್ರೆ ಅವರಿಗೆ ದೇವರಿಗೆ ಶ್ರದ್ಧಾ ಆಸಕ್ತಿ ಇರಲ್ಲ. ಅವ್ರಿಗೆಲ್ಲ ಬರೀ ಲೋಕದ ಮೇಲೆ ಇರ್ತದೆ ಜ್ಞಾನ. ಲೋಕದಲ್ಲಿ ಏನು ಸಂಪಾದನೆ ಮಾಡಬೇಕು, ಯಾಕೆ ಸುಲಿಗೆ ಮಾಡಬೇಕು, ಯಾರ್ದಾದ್ರೂ ಲಾಭ ಆಗಿರ್ತದೆ, ಏನ್ ಮಾಡೋ ಲಾಭ ಹೊಂದ್ಬೋದು, ಇದೇ ಇದ್ದವ್ರನ್ನ ದೇವರು ಕಾಯಿ ಬಿಡ್ತಾನೆ. ಅವ್ರು ಈ ಲೋಕಕ್ಕೆ ಸೀಮಿತ ಅಷ್ಟೇ. ಅವರು ಈ ಲೋಕದಲ್ಲಿ ಇವಾಗಲೇ ದುರಾತ್ಮ, ಅವರು ದೇವರಾತ್ಮ ಅಲ್ಲ. ಅವರು ದುರಾತ್ಮನಿಂದಲೇ ಅವ್ರ ಪ್ರೇರಣೆ. ಅದಕ್ಕೆ ದೇವರು ಹೇಳ್ತಾರೆ, ಅವ್ರನ್ನ ಬಿಟ್ಟು ಹೋಗ್ತಾನಂತ. ದೇವರು ಕರ್ಕೊಂಡು ಹೋಗಲ್ಲ, ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಕೆಳಗಿನ ಚೆನ್ನಾಗಿ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು. ಏನೇನು ಅನ್ಕೊಳ್ತಾ ಇದೀಯ ಅಂತ ನೀನು? ನಾನು ಐಶ್ವರ್ಯವಂತನು ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲ, ಏನು ಒಂದರಲ್ಲಿ ನನಗೆ ಕೊರತೆ ಇಲ್ಲ ಎಂದು
ಹೇಳಿಕೊಳ್ಳುತ್ತಿ. ಆದ್ರೂ ನೀನು ಕೇವಲ ದೌರ್ಭಾಗ್ಯ, ನೀನು ಭಾಗ್ಯವಂತನಲ್ಲ ನೀನು. ಮುಂದೆ ಕದಾದ್ರ ಚಲೋ. ಆದರೆ ನೀನು ಕೇವಲ ದುರ್ವಸ್ಥತೆಯಲ್ಲೇ ಬಿದ್ದಿರುವಂತ ಏನಂತೆ ಹಂಗ ಅನ್ಕೋಬಾರ್ದಂತ. ನನಗೆಲ್ಲ ಇದೆ, ಏನ್ ಕಡಿಮೆ ಅಂತ ಅನ್ಕೋಬಾರ್ದು. ದೇವಾ ನೀನ್ ಏನ್ ಕೊಟ್ರು ಅದೊಬ್ಬ. ಇದುವರೆಗೆ ನಾನು ಏನ್ ಸಂಪಾದನೆ ಮಾಡಿದ್ರು ಆ ಸಂಪಾದನೆ ನಂದಲ್ಲ. ಈ ಸಂಪಾದನೆ ಕರೆಗಳೆಲ್ಲ ಒಪ್ಪಿಸ್ತಾ ಇದೆ. ಅಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿರ್ತದೆ ಪ್ರಿಯ ಆತ್ಮೀಯರೇ. ಕೊನೆ ವಚನ. ನೀನು ಕೇವಲ ದುರ್ವಸ್ಥತೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು. అబ్బా ఎక్కడికి పోదాం అప్పుడు? ఎక్కడ కావలేదు, వెళ్ళి దారి ಇಲ್ಲ, ಬೇರೆ ದಾರಿ ಇಲ್ಲ ಪ್ರಿಯರೇ. ಹಂಗ ದೇವ್ರು ಹೇಳ್ಬಿಟ್ರೆ ಎಲ್ಲಾರು ಮುಂದೆ ಹಂಗೆ ಹೇಳ್ಬಿಟ್ರೆ ಏನ್ ಮಾಡೋಣ? ಇವತ್ತು ದೇವ್ರು ಎಚ್ಚರಿಸ್ತಾ ಇದ್ರೆ ಈ ಸ್ಥಿತಿಯಲ್ಲಿ ನಾವು ಏನ್ ಮಾಡೋಣ? ದೇವರೇ, ಆ ವ್ಯಸನ ನನ್ನಲ್ಲಿ ಇರಬಾರ್ದಪ್ಪ. ಆ ವ್ಯಸನದ പേര് ಕೂಡ ನನ್ನಲ್ಲಿ ಕಿತ್ತಾಕು. ನಿನಗೆ ಸೀಮಿತವಾದ ಮಗನಾಗಿ ಬಾಳ್ಬೇಕು. ಇಲ್ಲಿ ವಾಕ್ಯ ಕೇಳೋಗಿ ಹೊರಗೊಂದು ಅಪಪ್ರಚಾರ ಮಾಡಿದ್ರೆ ನಿನ್ನಂತ ದೌರ್ಭಾಗ್ಯ ಮತ್ತೊಬ್ಬರಿಲ್ಲ. ಬಿಡಲ್ಪಡ್ತೀವಿ ಪ್ರೇರಣೆ, ದೇವರಾತ್ಮ ಪ್ರೇರಣೆ, ಪ್ರೀತಿ, ಸಮಾಧಾನ, ಪವಿತ್ರಾತ್ಮನ ಪ್ರೇರಣೆ, ಅನ್ಯ ಭಾಷೆ, ಸ್ತುತಿ, ಆರಾಧನೆ, ಇದೆಲ್ಲ ಕೂಡ ಇರ್ತದೆ. ನಾವು ಅನ್ಕೊಳ್ತೀವಿ ನಮ್ಗೆ ಏನು ಕಡಿಮೆ ಇಲ್ಲಪ್ಪ. ಏನು ಕಡಿಮೆ ಇಲ್ಲ ಅಂದ್ರೆ ಅದರ ಅರ್ಥ ದೇವ್ರು ಕೊಟ್ಟಿರ್ತಾನೆ ನಾವು ಮುಂದೆ ಹೋಗೋದು. ದೇವ್ರು ಸಹಾಯ ಮಾಡಿರ್ತಾನೆ ನಾವು ಮುಂದೆ ಹೋಗೋದು. ದೇವ್ರು ಆರೋಗ್ಯ ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ. ಇದೆಲ್ಲ ಇದ್ದಿದ್ದರಿಂದ ನಾವು ಸಂಪಾದನೆ ಮಾಡಿದ್ವಿ. ದೇವ್ರಿಗೆ ಮಹಿಮೆ ಅಂತ ಹೇಳ್ಬೇಕಿಲ್ಲ. ನಾನು ಏನಾದ್ರೆ ಕಡಿಮೆ ಅಂತ ಕಾಲ ದೇವ್ರು ಹೇಳ್ತಾನೆ, ಕೇವಲ ನಿನ್ನ ದರಿದ್ರದಲ್ಲೇ ಇದೆ. ಏನು ಕೊಡ್ಬೇಕಂದ್ಕೊಂಡಿದ್ರು ಕೂಡ ದೇವ್ರು ಸ್ಟಾಪ್ ಮಾಡ್ತಾನಂತ. ಆ ವಾಕ್ಯ ಸ್ವಲ್ಪ ಕೆಳಗಡೆ ಸ್ವಲ್ಪ ಕುರುಡನು, ಬಟ್ಟೆ ಇಲ್ಲದವನು. ಏನೇನು ಹೇಗೆ ಹೇಳ್ಬೇಕು? ಬಟ್ಟೆ ಇಲ್ಲದವನು ಅಂದ್ರೆ ಅದ್ರ ಅರ್ಥ ಬೆತ್ತಲೆ ಆಗಿಲ್ಲ ಅಂತ ಅರ್ಥ. ಹಲೋ, ನನ್ನ ಕಡೆ ನೋಡ್ರಿ. ಏನು ವಸ್ತ್ರ ಬೇಕು ನಿನಗೆ? ಇರೋ ವಸ್ತ್ರ ಅಲ್ಲ, ಮಹಿಮ ವಸ್ತ್ರ ಬೇಕು. ಚಪ್ಪಳ ಹೊಡೆದ ಆ ವಸ್ತ್ರದ ಬಗ್ಗೆ ಹೇಳ್ತಾರೆ ದೇವರು. ಈ ವಸ್ತ್ರ ಅಲ್ಲ, ಏನ್ ತರಿಸಿದ್ರು ಓಕೆ. ಆ ವಸ್ತ್ರದ ಬಗ್ಗೆ ದೇವರ ಆತ್ಮನ ಪ್ರೇರಣೆ ಹೇಳ್ತಾ ಇದೆ. ದೇವರ ಆತ್ಮನ ಪ್ರೇರಿಸ್ತಾ ಇದ್ದಾನೆ. ಮಹಿಮೆ ವಸ್ತ್ರ ನಿನಗೆ ಬೇಕು. ಅದರ ಅಲಂಕರಣೆ ಬೇರೆ ಪ್ರೇರೆ, ಈ ಅಲಂಕಾರ ಬೇರೆ, ಆ ಅಲಂಕರಣೆ ಬೇರೆ. ಅದು ಮಹಿಮದಿಂದ ತುಂಬಲ್ಪಟ್ಟ ವಸ್ತ್ರ. ನೀನು ವಸ್ತ್ರಹೀನಂತ ಬೈಬಲ್ ಹೇಳ್ತಾ ಇದೆ. ಏನೋ ಹೇಳ್ರಿ, ನಾವೆಲ್ಲರೂ ಆ ವಸ್ತ್ರ, ಮಹಿಮೆ ವಸ್ತ್ರ ನಮಗೆ ಬೇಕೆಂಬುದಾಗಿ ಪ್ರಾರ್ಥಿಸಲು ನೀವು ಮನೆಗೆ ಹೋಗಿ ಪ್ರಿಯ ಆತ್ಮೆ. ಕೊನೆ ವಾಕ್ಯ. ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ರಿ. ಏನ್ ಮಾಡಿದ್ವಿ ಅಂತ ನಾವೆಲ್ಲ ಇದೆ ಅಂತ ಬರ್ತಾ ಇದೀವಿ ಸಭೆಗೆ ಅಷ್ಟೇ. ದೇವ್ರ ಸಂಘ ಎಲ್ಲ ಇದೆ, ದೇವ್ರಿಗೆ ಎಲ್ಲ ಕೊಟ್ಟು ನಾವು ಚೆನ್ನಾಗಿದ್ದೀವಿ, ಬಟ್ಟೆ ಇದೆ, ಎಲ್ಲ ಇದೆ. ಉಳ್ಳೆ ಏನು ಕಡಿಮೆ ಇಲ್ಲ. ಇದ್ರ ಮೇಲೆಲ್ಲ ನಿನ್ನ ಫೋಕಸ್. ದೇವ್ರೆ, ನನ್ನಲ್ಲಿ ನಿನ್ನ ಅಭಿಷೇಕ ಇದೆಯಾ? ದೇವ, ನನ್ನಲ್ಲಿ ನಿನ್ನ ಅಭಿಷೇಕ ಇದೆಯಾ? ಕರ್ತನೇ, ನಿನ್ನ ಅಭಿಷೇಕದ ಆತ್ಮನು ನನ್ನಲ್ಲಿ ಇದಾನ? ನಿನ್ನ ಮಹಿಮೆ ವಸ್ತ್ರ ನನ್ನಲ್ಲಿ ಕಾಣ್ತಾ ಇದೆಯಾ? ದೇವರಾಗಿಲ್ಲ ಅಂದ್ರೆ ಇದನ್ನು ನನಗೆ ಸಹಾಯ ಮಾಡಿ ಅನ್ಬೇಕು ಹೊರತು ಭೌತಿಕವಾದ ಈ ಲೋಕದಲ್ಲಿ ಏನು ಸಮೃದ್ಧಿ ಆಗಿದೀವಿ ಅಂತಲ್ಲ. ಇದು ಇರ್ಬೋದು, ನಾಳೆ ಹೋಗ್ಬೋದು. ಹಲ್ಲೆಲೂಯ. ಎಂತ ಯೌವನ್ನೇ ಬಿಟ್ಟಿಲ್ಲ ಶೋಧನೆ. ಅವನು ಎಷ್ಟೋ ಆಶೀರ್ವಾದ ಬಂದಿದ್ದ ವ್ಯಕ್ತಿ, ಅನೇಕರ ಮುಂದೆ ಆಶೀರ್ವಿಸಲ್ಪಟ್ಟ ವ್ಯಕ್ತಿ, ಏನಿಲ್ಲದವನಾಗಿ ನಿರಾಕರಿಸಿ ನಿಂತಿದ್ದಾನೆ. ಅಂತವನ್ನ ದೇವರು ಬಿಟ್ಟಿಲ್ಲ, ಅಂತ ನೀತಿವಂತ ದೇವರು ಬಿಟ್ಟಿಲ್ಲ. ವಾಕ್ಯ ಹೇಳ್ತದೆ, ಆ ದೇಶದಲ್ಲಿ ಯೌವನಂತ ನೀತಿವಂತ ಮತ್ತೊಬ್ಬನಿಲ್ಲ ಅಂತ ವಾಕ್ಯ ಹೇಳ್ತದೆ. ನಾವು ಅಷ್ಟು ನೀತಿವಂತರ ಪ್ರಿಯರೇ ಅಲ್ವಲ್ಲ? ನಾವು ಅಷ್ಟು ಪರಿಶುದ್ಧರ ಅಲ್ವಲ್ಲ? ಯಾವಾಗಿದ್ದಾವಲ್ಲ ನಮ್ಮನ್ನು ತಗ್ಗಿಸಿಕೊಂಡು ದೇವರ ಸಂದೇಲಿ ಏನು ದೇವರು ಕೊಟ್ಟು ದೇವರಿಗೆ ಸ್ತೋತ್ರ ಹೇಳೋಣ. ಕೊಡದೇ ಇದ್ರು ದೇವರು ಕೊಡ್ತಾನೆ ಎಂಬ ನಿರೀಕ್ಷೆಯಲ್ಲಿ ಇರೋಣ. ದೇವರು ಸಹಾಯಕನೆಂಬುದಾಗಿ ಆತನ ಎದುರು ನೋಡೋಣ. ಆತನ ಬರೋವರಿಗೆ, ದೇವರೇ, ನಾನು ಈ ಲೋಕದಲ್ಲಿ ಏನಿದ್ರು ಪರವಾಗಿಲ್ಲ, ಕೊಡದಿದ್ರು ಪರವಾಗಿಲ್ಲ, ಪರಲೋಕ ಮಾತ್ರ ನನಗೆ ಬೇಕು. ಲಾಜರ್ನು ಕೊನೆಯವರೆಗೂ ಬೆತ್ತಲೇ ಆಗಿದ್ದ, ಅವನು ರೋಗದಲ್ಲೇ ಬಂದಿದ್ದ, ಅವನು ಏನು ಸಿಗಲಿಲ್ಲ, ಏನು ಸರಿಯಾದ ವ್ಯವಸ್ಥೆ ಇರಲಿಲ್ಲ. ದೇವದೂತರು ಬಂದು ಅವನು ಪರಲೋಕಕ್ಕೆ ಅಬ್ರಾಹ್ಮನ ಮೇಲೆ ಒದಗಿಸಿದರು. ಎಲ್ಲ ಇದ್ದ ಶ್ರೀಮಂತನಲ್ಲೇ ಇದ್ದಾನೆ. ಎಲ್ಲಿದ್ದಾನ? ಅಗ್ನಿಯ ಆ ವಾಕ್ಯ ಹೇಳ್ತದೆ, ನೀನು ವಸ್ತ್ರ ಇಲ್ಲದವನಾಗಿ ನನ್ನ ಮುಂದೆ ಕಾಣ್ತಾ ಇದ್ದೀಯ. ಯೇಸು ಸಹ ಮದುವೆ ಹೇಳ್ತಾ ಒಂದು ಮದುವೆ ಕರೆದು ಎಲ್ಲರೂ ಈ ರಕ್ಷಣೆ ವಸ್ತ್ರ ಹಾಕೊಂಡು ಬಂದು ಆ ಮದುವೆಗೆ ಊಟ ಮಾಡಿ
ಯಾವನೊಬ್ಬನ ಹಾಕೊಂಡು ಬಂದಿಲ್ಲ. ಏನಪ್ಪ ರಕ್ಷಣೆಗೋಸ್ಕರ ಹಾಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಅವ್ನು ಯಾವ ಹೇಳ್ತಾನ, ಯೇಸು ಹೇಳ್ತಾನ ಅಲ್ಲಿ ಕ್ಷಮಾಪಣೆ ಇಲ್ಲ, ಇಲ್ಲಿ ಕ್ಷಮಾಪಣೆ ಇದೆ. ಮನುಷ್ಯ ಕುಮಾರನಿಗೆ ಕ್ಷಮಾಪಣೆ ಇದೆ, ಅಲ್ಲಿ ಬಂದ್ಮೇಲೆ ಕ್ಷಮಾಪಣೆ ಇರಲ್ಲ. ಆ ಯೇಸು ಹೇಳ್ತಾನ ಆ ವ್ಯಕ್ತಿಯನ್ನು ತೆಗೆದುಕೊಂಡು ಕತ್ತಲೆ ಕೋಣೆಗೆ ಹಾಕಿ ಏನ್ ಮಾಡೋಣ? ಓದಿದ್ರಿ ವಾಕ್ಯ ನೀವು? ದೇವರ ವಾಕ್ಯ. ಆ ವ್ಯಕ್ತಿ ಕತ್ತಲೆ ಕೋಣೆಗೆ ಹಾಕಿ ಅವರನ್ನು ಹಿಂಸೆ ಪಡಿಸಿ ಕತ್ತಲೆ ಕೋಣೆಗೆ ಹಾಕಿ ಅಲ್ಲಿ ಕಟಕಟನೆ, ಹಲ್ಲು ಕಡಿಯೋಣ, ಗೋಳಾಟ ಇದೆಲ್ಲ ಇದೆ. ಅದು ತಪ್ಪಿಸಲ್ಪಡ್ಬೇಕು. ನಾವು ಫಸ್ಟ್ ನಾವು ನರಕದಿಂದ ತಪ್ಪಿಸಲ್ಪಡ್ಬೇಕು. ನಾವು ತಪ್ಪಿಸಲ್ಪಡ್ಬೇಕು, ನಮ್ಮ ಕುಟುಂಬದಿಂದ ತಪ್ಪಿಸಲ್ಪಡ್ಬೇಕು. ನಾವು ಬರೋ ದೇವ್ರ ಸನ್ನಿಧಿಗೆ ಹೊರತು ಯಾರ ಬಗ್ಗೆ ಮಾತಾಡೋಕ್ಕಲ್ಲ, ಇನ್ನೊಬ್ಬರ ಬಗ್ಗೆ ಏನೇನು ಹೇಳೋಕ್ಕಲ್ಲ, ನೆವಗಳು ಹೇಳೋಕ್ಕಲ್ಲ, ಶಾಡಿ ಹೇಳೋಕ್ಕಲ್ಲ. ಬೇರೆ ಇದೆಲ್ಲದೂ ಬಿಡೋಣ, ಸಂಸಿದ್ಧರಾಗಿ ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಿ. ಯೆಶಾಯನ ಪ್ರವಾದನೆ 55ನೇ ಅಧ್ಯಾಯ 6-7 ಕೊನೆಯದಾಗಿ ನಾವು ಮುಗಿಸೋಣ. ಯೆಶಾಯ 55:6-7. ನೀನು ದೇವರನ್ನು ಹುಡುಕಿದ್ರೆ ದೇವರು ನಿನ್ನ ಸಂಗಡ ನೀನು ದೇವರನ್ನು ಕಂಡುಕೊಳ್ಬೇಕು. ಯೆಶಾಯ 55 ವಾಕ್ಯ 6-7 ಕೊನೆಯದಾಗಿ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಏನ್ ಮಾಡ್ಬೇಕಂತ? ಆತನು ಸಿಗುವ ಕಾಲ ಇದೆ. ಹಲೋ ಅಮ್ಮ, ಮುಂದೆ ಒಂದು ಎಂತ ದಿನಗಳು ಬರ್ತವೋ ಗೊತ್ತಿಲ್ಲ. ಆರಾಧನೆ ಇಲ್ಲದಂತ ದಿನಗಳು ಬರ್ಬೋದು, ಕೊನೆಗೆ ಆರಾಧನೆ ಮಾಡಾದಂತ ಸ್ಥಿತಿ ಇರ್ಬೋದು. ಇದು ಒಂದು ಒಳ್ಳೆ ಉತ್ತಮವಾದ ಅವಕಾಶ. ಇದನ್ನ ಮಾರ್ಗವನ್ನು ರಕ್ಷಣೆ, ಒಂದು ಅಭಿಷೇಕ, ಒಂದು ಯಾರು ಅಡ್ಡಿದ್ರೆ ಕೇಳ್ಬೇಡ. ದೇವರಿಗಾಗಿ ನೀನು ನಿಲ್ತೀಯ ಮಗನೇ, ಪ್ರಿಯ ಮಗಳೇ, ದೇವರಿಗಾಗಿ ನಿಲ್ತೀಯ, ಸಾಮರ್ಥ್ಯದಿಂದ ಎದ್ದಳು. ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ. ನಿನ್ನ ಕುಟುಂಬ ಕರ್ತನಿಗೆ ಬೇಕಾದ ಸಮಸ್ತ ಆಶೀರ್ವಾದಗಳು ಪರಲೋಕದ ದ್ವಾರಗಳನ್ನು ತೆಗೆದು ಆತನು ಸುರಿಸಿ ಆಶೀರ್ವಾದ ಮಾಡಿ ನಿನ್ನನ್ನು ಬಂಡೆಯ ಮೇಲೆ ನಿಲ್ಲಿಸುವ ದೇವಾದಿ ದೇವರಾತನಾಗಿದ್ದಾನೆ. ಆತನು ಸಿಕ್ಕುವ ಕಾಲದಲ್ಲೇ ಹುಡುಕು, ಮಿಸ್ ಮಾಡ್ಕೊಳ್ಬೇಡ. ಆತನು ಸಿಕ್ಕುವ ಕಾಲದಲ್ಲಿ ಹುಡುಕಿದ್ರೆ ಆತನು ಸಿಕ್ತಂತ ವಾಕ್ಯ ಇರ್ತದೆ. ನೀನು ಹುಡುಕದೇ ಹೋದ್ರೆ ಆತನು ಮಿಸ್ ಆಗ್ತೀಯ. ಅದನ್ನು ಮಿಸ್ ಮಾಡ್ಕೊಂಡ್ರೆ ಭೂಲೋಕದಲ್ಲಿ ಯಾವ ಮನುಷ್ಯನ ಮತ್ತೊಬ್ಬ ರಕ್ಷಕನು ಇಲ್ಲ. ಅಲ್ಲಯ್ಯ, ಆತನಾಗಿ ಮತ್ತೊಬ್ಬ ರಕ್ಷಕನಿಲ್ಲ. ಆದ್ದರಿಂದ ನಾವು ಹುಡುಕೋಣ, ಆತನ ಕಂಡುಕೊಳ್ಳೋಣ. ನಾವೆಲ್ಲ ಸಂಸಿದ್ಧರಾಗೋಣ ಪರಲೋಕ ರಾಜ್ಯಕ್ಕೆ. ದೇವ ನಿನ್ನ ಆತ್ಮದ ಅಭಿಷೇಕದಿಂದ ತುಂಬಲ್ಪಡಲಿ. ಎಷ್ಟು ಜನ ಹೇಳ್ತಾ ಇದ್ದಾರೆ ದೇವ ನನ್ನನ್ನು ತುಂಬು ಎಂಬುದಾಗಿ? ಎಲ್ಲರೂ ಎಷ್ಟು ಜನ ಹೇಳ್ತಾ ಇದ್ದಾರೆ ನನ್ನನ್ನು ಅಭಿಷೇಕದಿಂದ ನಾನು ತುಂಬು. ನಾನು ಈ ಲೋಕದಲ್ಲಿ ಏನೇ ಈ ಲೋಕದ ಆರಾಟಕ್ಕೆ ನಾನು ಹೋಗದೆ ಎಲ್ಲರ ಕಣ್ಣುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಪರಿಶುದ್ಧಾತ್ಮನಾದ ದೇವರೇ ನಿನಗೆ ಸ್ತೋತ್ರಪ್ಪ. ದೇವ, ಇಲ್ಲಿವರೆಗೆ ಉತ್ತಮವಾದ ಸಂದೇಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪರಲೋಕದ ದೇವರೇ ಒಬ್ಬ ಶುದ್ಧ ಕನ್ನಿಕೆ, ಪರಿಶುದ್ಧ ಕನ್ನಿಕೆಯಂತೆ ನಮ್ಮನ್ನು ಸಿದ್ಧ ಮಾಡಪ್ಪ. ಒಂದು ವೇಳೆ ನನಗೆ ರಕ್ಷಣೆ ಇಲ್ಲದೆ ಹೋದ್ರೆ ದೇವ, ಈ ದಿನ ಬಂದು ನನ್ನ ಗತಿಯೇನೋ ಗೊತ್ತಿಲ್ಲ, ದಯಮಾಡಿ ನನಗೆ ಸಹಾಯ ಮಾಡಿ.